ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನಿರದೆ ನಾನಿರಲು ಸಾಧ್ಯವೇ? ನಿತ್ಯ ಮಲ್ಲಿಗೆಯಂತೆ ನಿನ್ನ ನೆನಪುಗಳು ಈ ಮನದ ತುಂಬೆಲ್ಲ ಕಂಪು ಸೂಸಲು. ಆ ನೆನಪ ಮಲ್ಲಿಗೆ ಹಾರವ ಪೋಣಿಸಿ ತೊಡಿಸಿ ನಿತ್ಯ ಪೂಜಿಸುವೆ. ಎನ್ನ ಮನಮಂದಿರದಲ್ಲಿ ಅಚ್ಚಾಗಿ ನೆಲೆಸಿರುವ ಈ ಉಸಿರ ಒಡತಿಗೆ. ವರುಣ್ ತನ್ನ ಕೈಯಲ್ಲಿದ್ದ ಲೆಟರ್ ಒಂದನ್ನು ನೋಡುತ್ತಾ ಕುಳಿತಿದ್ದ. ಅವನ ಮೊಗದಲ್ಲಿ ಮಂದಹಾಸ ಮಿನುಗುತ್ತಿತ್ತು. ನೆನಪಿನಂಗಳಕ್ಕೆ ಜಾರಿದ್ದನವನು. ಅವನ ಭುಜವನ್ನು ಯಾರೋ ಅಲಗಿಸಿದಾಗ ಎಚ್ಚರಗೊಂಡನು. ಅರೆ ಶಶಿ, ನೀನಾ? ಯಾವಾಗ ಬಂದೋ? ನನಗೆ ಗೊತ್ತೇ ಆಗಲಿಲ್ಲ ಎನ್ನುತ್ತಾ ಗಡಿಬಿಡಿಯಿಂದ ಎದ್ದ ವರುಣ್. ಹಾಂ, ನಿನಗೆಲ್ಲಿಂದ ಗೊತ್ತಾಗಬೇಕು? ಯಾವುದೋ ಲೋಕದಲ್ಲಿ ಮುಳುಗಿರುವವನಿಗೆ. ಯಾವಾಗಲೂ ನಿನ್ನದು ಇದೇ ಕತೆ ಆಯಿತು. ಆ ಒಂದು ಲೆಟರ್ ಎಷ್ಟು ಸಾರಿ ಓದ್ತೀಯೋ ಒಂದಿನಕ್ಕೆ? ಓದಿದ್ದೇ ಓದಿ ಓದಿ ಬೇಜಾರಾಗಲ್ವಾ ನಿನಗೆ? ಇಲ್ಲ ಶಶಿ, ಈ ಲೆಟರ್ನ ಎಷ್ಟು ಸಾರಿ ಓದಿದ್ರೋ ನನಗೆ ಬೇಜಾರಾಗಲ್ಲ. ಬದಲಿಗೆ ಅದನ್ನು ಓದಿದಷ್ಟು ಇನ್ನೂ ಖುಷಿಯಾಗುತ್ತೆ ನನಗೆ. ಯಾಕೆ ಅಂತ ನಿನಗೂ ಗೊತ್ತಲ್ವಾ? ಗೊತ್ತು ಬಿಡಪ್ಪ. ಸರಿ ನಡಿ, ಹೊರಡೋಣ. ಟೈಮ್ ಆಯಿತು. ಇದು ಇಲ್ಲಿ ನಮ್ಮ ಲಾಸ್ಟ್ ಪಾರ್ಟಿ. ಲೇಟ್ ಆದರೆ ಎಲ್ಲರೂ ಬೈತಾರೆ. ವರುಣ್ ಮತ್ತು ಶಶಿ ತಮ್ಮ ಗೆಳೆಯರೆಲ್ಲ ಸೇರಿ ಮೊದಲೇ ನಿಗದಿ ಮಾಡಿದ್ದ ಹೋಟೆಲ್ಗೆ ಬಂದರು. ಅವರ ಗೆಳೆಯರಾದ ಮಹೇಶ್, ಗಗನ್, ರಂಜಿತ್, ಪಾವನಿ ಮತ್ತು ಸಂಗೀತ ಕೂಡ ಬಂದು ಸೇರಿದರು. ಇವರೆಲ್ಲರೂ ಕೆಲಸದ ಮೇಲೆ ಒಂದು ಪ್ರಾಜೆಕ್ಟ್ಗಾಗಿ 1.5 ವರ್ಷದಿಂದ ದೆಹಲಿಯಲ್ಲಿ ನೆಲೆಸಿದ್ದರು. ವರುಣ್ ಮತ್ತು ಶಶಿಯನ್ನು ಬಿಟ್ಟು ಯಾರೂ ಮೊದಲಿನಿಂದಲೂ ಗೆಳೆಯರೇನಲ್ಲ. ಎಲ್ಲರೂ ಕರ್ನಾಟಕದವರೇ, ಆದರೂ ಬೇರೆ ಬೇರೆ ಊರಿನವರು. ಇಲ್ಲಿ ಅವರ ಗೆಳೆತನ ಬೆಸೆದಿತ್ತು. ಎಲ್ಲರೂ ಊಟ ಮಾಡುವಾಗ ಮಹೇಶ್ ಸಪ್ಪೆ ಮೊರೆ ಹಾಕಿಕೊಂಡು ಕೇಳಿದ, ಇನ್ನು 1 ವಾರ ಕಣೋ ನಾವಿಲ್ಲಿರೋದು. ಇಲ್ಲಿಂದ ಹೋದ ಮೇಲೆ ಎಲ್ಲ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ. ಆಮೇಲೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿದ್ವಿ, ತುಂಬ ಬೇಜಾರಾಗುತ್ತೆ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ಎಲ್ಲರೂ ಅವನ ಮಾತನ್ನು ಅನುಮೋದಿಸಿದರು. ತಮ್ಮ 1.5 ವರ್ಷದ ಪಯಣವನ್ನು ನೆನೆದು ಸಾಕಷ್ಟು ಮಾತನಾಡಿದರು. ಸಂಜೆ ಎಲ್ಲರೂ ಹೊರಡುವಾಗ ರಂಜಿತ್ ಸಂಗೀತಾಳನ್ನು ಪ್ರತ್ಯೇಕವಾಗಿ ಕರೆದು, ನೋಡು ಸಂಗೀತ, ನೀನು ವರುಣ್ ಹತ್ತಿರ ಇವತ್ತು ನಿನ್ನ ಪ್ರೀತಿನ ಹೇಳ್ಕೊಂಡಿಲ್ಲ ಅಂದರೆ ಇನ್ಯಾವತ್ತೂ ಹೇಳೋಕ್ಕಾಗಲ್ಲ. ಇವತ್ತಾದರೂ ಹೋಗಿ ಹೇಳೆ ಎಂದನು ರಂಜಿತ್. ಹೇಳ್ತೀನಿ ರಂಜಿತ್, ಆದರೆ ತುಂಬ ಭಯ ಆಗ್ತಿದೆ ಕಣ. ಅವನು ನನ್ನ ಪ್ರೀತಿನ ಒಪ್ಪಿಲ್ಲ ಅಂದರೆ ಅವನ ಜೊತೆ ಸ್ನೇಹನೂ ಎಲ್ಲಿ ಕಳೆದುಕೊಳ್ತೀನೋ ಅಂತ ಭಯ. ಹಾಗೆಲ್ಲ ಏನಾಗಲ್ಲ, ಅವನು ನಿನ್ನ ಪ್ರೀತಿನ ಖಂಡಿತ ಒಪ್ಪಿಕೊಳ್ತಾನೆ ಎಂದು ಸಂಗೀತಾಳಿಗೆ ಧೈರ್ಯ ತುಂಬಿ ಕಳುಹಿಸಿದ ರಂಜಿತ್. ವರುಣ್ ಮತ್ತು ಶಶಿ ಒಂದೇ ರೂಮಲ್ಲಿರುವವರು, ಹೆಚ್ಚಾಗಿ ಜೊತೆಯಲ್ಲೇ ಇರುತ್ತಾರೆ. ಅದಕ್ಕೆ ರಂಜಿತ್ ಉಪಾಯದಿಂದ ಏನೋ ನೆಪ ಹೇಳಿ ಶಶಿಯನ್ನು ತನ್ನ ಜೊತೆ ಕರೆದುಕೊಂಡು ತಾವು ಬರ್ತೀವಿ, ನೀವು ಹೋಗಿರಿ ಎಂದು ಹೇಳಿ ಹೊರಡುತ್ತಾನೆ. ಮಹೇಶ್, ಪಾವನಿ ಮತ್ತು ಗಗನ್ಗೆ ಸಹ ಸಂಗೀತ ವರುಣ್ಣನ್ನು ಇಷ್ಟಪಡುತ್ತಿರುವುದು ತಿಳಿದಿರುತ್ತದೆ. ಮೊದಲು ಮಹೇಶ್ ಮತ್ತು ಪಾವನಿ ಹೊರಡುತ್ತಾರೆ. ನಂತರ ಗಗನ್ ಸಹ ನನಗೇನೋ ಕೆಲಸ ಇದೆ, ಈಗಲೇ ಹೋಗಬೇಕು ಎಂದು ಹೊರಡುತ್ತಾನೆ. ಉಳಿದವರು ವರುಣ್ ಮತ್ತು ಸಂಗೀತ ಇಬ್ಬರೇ. ಸರಿ ಬಾ ಸಂಗೀತ, ನಿನ್ನ PG ಹತ್ರ ಬಿಟ್ಟು ನಾನು ಹೊರಡುತ್ತೇನೆ ಎಂದು ಹೊರಡಲು ಅನುವಾಗುತ್ತಾನೆ ವರುಣ್. ಸಂಗೀತ ಹೇಗೋ ಧೈರ್ಯ ತಂದುಕೊಂಡು, ಇಲ್ಲ ವರುಣ್, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಕೂತ್ಕೋ ಎಂದು ಹೇಳುತ್ತಾಳೆ. ಮಧ್ಯಾಹ್ನದಿಂದ ಎಲ್ಲರೂ ಮಾತಾಡಿದ್ರಲ್ಲ, ಇನ್ನೂ ಏನಿದೆ ಮಾತಾಡೋಕ್ಕೆ? ಸರಿ, ಅದೇನು ಹೇಳು ಎಂದು ಕುಳಿತುಕೊಳ್ಳುತ್ತಾನೆ. ಅದು ವರುಣ್, 1 ವರ್ಷದಿಂದ ಹೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಧೈರ್ಯ ಸಾಕಾಗಿರಲಿಲ್ಲ. ಇನ್ನೂ ಮುಚ್ಚಿಡೋಕ್ಕಾಗಲ್ಲ. ಅದು ಎಂದು ರಾಗ ಎಳೆಯುತ್ತಾಳೆ. ಅಮ್ಮ, ಎಷ್ಟು ರಾಗ ಎಳಿತೀಯೇ ಸಂಗಿ? ನನಗೆ ರೂಮಲ್ಲಿ ಬೇಕಾದಷ್ಟು ಕೆಲಸ ಇದೆ, ಅದೇನು ಹೇಳಬೇಕೋ ಬೇಗ ಹೇಳಿ ಮುಗಿಸು ಮಾರಾಯ್ತಿ. ವರುಣ್ ಸಿಡುಕಿದನು. ಅಂತೂ ಇದ್ದ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ಹೇಳಿಬಿಟ್ಟಳು ಸಂಗೀತ. ವರುಣ್, ನೀನಂದ್ರೆ ನನಗೆ ತುಂಬ ಇಷ್ಟ. ನಿನ್ನ ಮಾತು, ನಗು, ನಡೆ, ನುಡಿ ಎಲ್ಲ ಇಷ್ಟ. ನೀನಂದ್ರೆ ಹುಚ್ಚು ನನಗೆ. ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ನನ್ನ ಮದುವೆ ಮಾಡಿಕೊಳ್ತೀಯಾ ಎಂದು ಒಂದೇ ಉಸಿರಿಗೆ ಹೇಳಿ ಅವನ ಉತ್ತರಕ್ಕಾಗಿ ಕಾದಳು. ಸಂಗೀತಾಳ ಮಾತುಗಳನ್ನು ಕೇಳಿ ವರುಣ್ ತಬ್ಬಿಬ್ಬಾದ. ಕ್ಷಣಕಾಲ ಸವರಿಸಿಕೊಂಡು, ನನಗೆ ಟೈಮ್ ಆಯಿತು, ನಾನಿನ್ನು ಬರ್ತೀನಿ ಎಂದು ಅಲ್ಲಿಂದ ಹೊರಟೇ ಬಿಟ್ಟ. ಅವನ ಮುಖದಲ್ಲಿ ಯಾವುದೇ ಭಾವವಿರಲಿಲ್ಲ. ನಿಲ್ಲು ವರುಣ್, ನೀನೀಗೆ ಏನೂ ಹೇಳದೆ ಹೊರಟರೆ ನಾನೇನು ಅಂತ ತಿಳ್ಕೊಳ್ಳೋದು? ಏನಾದರೂ ಹೇಳಿ ಹೋಗಬೇಕು ತಾನೇ ಎಂದು ಕೂಗಿದಳು ಸಂಗೀತ.
ಆದರೆ ವರುಣ್ ಅವಳ ಮಾತುಗಳು ತನಗೆ ಕೇಳಿಸಿಯೇ ಇಲ್ಲವೇನೋ ಎನ್ನುವಂತೆ ಹೊರಟು ಬಿಟ್ಟ. ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಹಾಗಾದ್ರೆ ನಾನು ಹಾಗೆ ಅಂದುಕೊಳ್ತೀನಿ ವರುಣ್. ನೀನು ನನ್ನ ಪ್ರೀತಿನ ಒಪ್ಪಿಕೊಂಡಿದ್ಯಾ ಅಂತ ಅರ್ಥ. ಥ್ಯಾಂಕ್ ಯು ವರುಣ್, ನನ್ನ ಪ್ರೀತಿ ಒಪ್ಪಿದ್ದಕ್ಕೆ ಎಂದು ಜೋರಾಗಿ ಹೇಳಿದಳು ಸಂಗೀತ. ಹೋಗುತ್ತಿದ್ದವನು ತಟ್ಟನೆ ನಿಂತನು ವರುಣ್. ತಕ್ಷಣ ಸಂಗೀತ ಅವನ ಹಿಂದೆ ಬಂದು ನಿಂತಳು. ನನಗೆ ಗೊತ್ತು ವರುಣ್, ನಿನ್ನನ್ನು ಇಷ್ಟಪಡ್ತೀಯಾ ಅಂತ. ಸುಮ್ಮನೆ ಆಟ ಆಡ್ಸೋಕೆ ಹೀಗೆ ನಡೆದುಕೊಳ್ತಿದೀಯಾ ಅಲ್ವಾ ಎಂದಳು ಅವನ ಭುಜದ ಮೇಲೆ ಕೈ ಇಟ್ಟು. ತಕ್ಷಣ ಅವಳ ಕೈಯನ್ನು ಕಿತ್ತೆಸೆದ ವರುಣ್, ನೋಡು ಸಂಗೀತ, ಹೀಗೆ ಹುಚ್ಚುಚ್ಚಾಗಿ ಆಡ್ಬೇಡ. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಾನು ನಿನ್ನ ಪ್ರೀತಿ ಮಾಡೋದು ಇಲ್ಲ. ಇದೇ ನನ್ನ ಉತ್ತರ. ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ಮೊದಲು ಇಲ್ಲಿಂದ ಹೋಗು ಎಂದು ಅಬ್ಬರಿಸಿದ. ಯಾಕೆ ವರುಣ್, ನಿನಗೆ ನಾನಂದ್ರೆ ಯಾಕಿಷ್ಟ ಇಲ್ಲ? ಅಷ್ಟೊಂದು ಕೆಟ್ಟವಳ ನಾನು? ನೀನಂದ್ರೆ ನನಗೆ ಪ್ರಾಣ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ ವರುಣ್. ನಿನ್ಗೋಸ್ಕರ ಎಷ್ಟು ದಿವಸ ಬೇಕಾದರೂ ಕಾಯ್ತೀನಿ ಎಂದು ಕಣ್ಣೀರು ಹರಿಸಿದಳು ಸಂಗೀತ. ಅರ್ಥ ಮಾಡ್ಕೋ ಸಂಗೀತ, ಈ ಜನ್ಮದಲ್ಲಿ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಲ್ಲ. ನಿನ್ನ ಮೇಲೆ ಅಷ್ಟೇ ಅಲ್ಲ, ಯಾರ ಮೇಲೂ ಪ್ರೀತಿ ಹುಟ್ಟಲ್ಲ, ಒಬ್ಬಳನ್ನ ಬಿಟ್ಟು. ವರುಣ್ನ ಮಾತುಗಳಿಂದ ಸಂಗೀತಾಗೆ ಅಚ್ಚರಿಯಾಯಿತು. ಅಂದ್ರೆ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ಯಾ ವರುಣ್? ನಾನು ನಂಬಲ್ಲ ಇದನ್ನ. ನನ್ನಿಂದ ತಪ್ಪಿಸಿಕೊಳ್ಳೋಕೆ ಸುಳ್ಳು ಹೇಳ್ತಿದ್ಯಾ ವರುಣ್? ಅಲ್ಲ, 1.5 ವರ್ಷದಲ್ಲಿ ನೀನು ಯಾವತ್ತೂ ಒಂದು ಸರಿನೋ ಒಂದು ಹುಡುಗಿ ಜೊತೆ ಫೋನಲ್ಲಿ ಮಾತಾಡಿರೋದು ನೋಡಿಲ್ಲ, ಮೀಟ್ ಮಾಡೋಕ್ಕೆ ಹೋಗಿರೋದು ನೋಡಿಲ್ಲ. ಒಟ್ಟಾರೆ ಪ್ರೀತಿ ಮಾಡ್ತಿರೋ ಹುಡುಗನ ರೀತಿ ನೀನು ಯಾವತ್ತೂ ಇಲ್ಲ. ನಾನು ಹೇಗೆ ನಂಬಲಿ ಇದನ್ನ? ನನಗೆ ಗೊತ್ತು, ಖಂಡಿತ ನೀನು ಸುಳ್ಳು ಹೇಳ್ತಿದ್ಯಾ. ನೀನು ಹೇಳಿದಾಗೆ ಇಲ್ಲಿಗೆ ಬಂದ ಮೇಲೆ ಅವಳ ಜೊತೆ ನಾನು ಯಾವತ್ತೂ ಫೋನ್ನಲ್ಲಿ ಮಾತಾಡಿಲ್ಲ. ನಾನು ಮನೆಗೆ ಹೋಗಿಲ್ಲ. ಅವಳನ್ನು ನೋಡಿ 1.5 ವರ್ಷ ಆಯಿತು. ಇದಕ್ಕೆಲ್ಲ ಕಾರಣ ಅವಳೇ. ನನ್ನ ಜೀವ ಅವಳು, ನನ್ನ ಆರು. ನಾನು ಇಲ್ಲಿಯವರೆಗೂ ನಿಮ್ಮ ಯಾರ ಬಳಿಯೂ ಅವಳ ಬಗ್ಗೆ ಹೇಳಿಲ್ಲ. ಕಾರಣ ಹೇಳಿ ನೀವು ಯಾವಾಗಲೂ ನೆನಪಿಸಿದರೆ ಎಲ್ಲಿ ಅವಳನ್ನು ನೋಡೋ ಆಸೆ ಜಾಸ್ತಿಯಾಗಿ ವಾಪಸ್ ಓಡ್ತೀನೋ ಅಂತ. ಅವಳು ಇದೇ ಕಾರಣಕ್ಕೆ ನಾನು ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಗಿ ವಾಪಸ್ ಹೋಗೋವರೆಗೂ ಅವಳನ್ನು ನೋಡೋ ಹಾಗಿಲ್ಲ, ಮಾತಾಡಿಸೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕಿದ್ಲು. ಯಾಕಂದರೆ ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಏನು ಹೇಳ್ತಿದ್ಯಾ ವರುಣ್? ಪ್ರೀತಿ ಮಾಡ್ತಿದ್ವಿ ಅಂತೀಯಾ? ಹಾಗಾದರೆ ಅವಳಕ್ಕೆ ನಿನ್ನ ನೋಡಬೇಡ, ಮಾತಾಡಬೇಡ ಅಂದಿದ್ದು? ಮತ್ತೆ ಇದು ನಿನ್ನ ಡ್ರೀಮ್ ಪ್ರಾಜೆಕ್ಟಾ? ಈ ಪ್ರಾಜೆಕ್ಟ್ ನಿನಗೆ ಯಾಕೆ ಡ್ರೀಮ್ ಪ್ರಾಜೆಕ್ಟ್ ಆಗುತ್ತೆ? ಏನೊಂದು ಅರ್ಥ ಆಗ್ತಿಲ್ಲ ನನಗೆ. ಇದನ್ನು ನೋಡು, ನಿನಗೆಲ್ಲ ಅರ್ಥ ಆಗುತ್ತೆ ಎಂದು ವರುಣ್ ಅವಳ ಕೈಗೆ ಒಂದು ಕಾರ್ಡ್ ಕೊಟ್ಟ. ಅದನ್ನು ನೋಡಿದವಳಿಗೆ ಶಾಕ್ ಹೊಡೆದಂತಾಗಿತ್ತು. ಅಂದರೆ ನೀನು? ಸಾರಿ ಸರ್, ನೀವು ನಮ್ಮ CEO ವರುಣ್ ಚಕ್ರವರ್ತಿ? ಹೌದು. ಈ ಸರಲ್ಲ ಯಾಕೆ? ಈಗಲೂ ನಾನು ನಿನ್ನ ಫ್ರೆಂಡ್ ವರುಣ್ನೇ. ನೀನು ಮೊದಲು ಹೇಗೆ ಕರಿತಿದ್ಯೋ ಹಾಗೆ ಕರಿ. ಆಫೀಸ್ನಲ್ಲಿ ಮಾತ್ರ ನಾನು ನಿನ್ನ ಬಾಸ್. ಸರಿ ಸರ್, ಸಾರಿ. ಸರಿ ವರುಣ್, ಆದರೆ ನೀನು ಯಾಕೆ ನಮ್ಮ ಹತ್ರ ಆಗಲಿ ಮತ್ತು ಮೀಡಿಯಾದಲ್ಲಾಗಲಿ ನಿಮ್ಮ ಐಡೆಂಟಿಟಿ ರಿವೀಲ್ ಮಾಡಿಲ್ಲ? ಯಾಕಂದರೆ ಈ ಪ್ರಾಜೆಕ್ಟ್ಗಾಗಿ 3 ಬಾರಿ ಪ್ರಯತ್ನ ಮಾಡಿದ್ರು ನಮ್ಮಪ್ಪ ಮತ್ತು ಮಾವ. 3 ಬಾರಿನೂ ಈ ಪ್ರಾಜೆಕ್ಟ್ ನಮ್ಮ ಕಂಪನಿ ಕೈ ತಪ್ಪಿತ್ತು. ನಮ್ಮಪ್ಪ ಮತ್ತು ಮಾವ ಇಬ್ಬರ ಎಷ್ಟೋ ವರ್ಷದ ಕನಸು ಈ ಪ್ರಾಜೆಕ್ಟ್. ಆದರೆ ಯಾಕೋ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಪ್ರಾಜೆಕ್ಟ್ ನಮ್ಮ ಕಂಪನಿ ಕೈ ಸೇರಿರಲಿಲ್ಲ. ನಮ್ಮಪ್ಪ ಮತ್ತು ಮಾವ ಇದರ ಬಗ್ಗೆನೇ ತುಂಬ ತಲೆ ಕೆಡಿಸಿಕೊಂಡಿದ್ರು. ಅದಕ್ಕೆ ಅವರಿಗೆ ನೀವು ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಂತ ಹೇಳಿ ಕಂಪನಿ ಕೆಲಸ ಪೂರ್ತಿ ನಾನೇ ವಹಿಸಿಕೊಂಡೆ. ಅದಕ್ಕೆ ಈ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಸಿಗಬೇಕು, ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಮುಗಿಸಬೇಕು ಅಂತಾನೆ ನಾನೊಂದು ವರ್ಷ ತಲೆ ಕಿತ್ಕೊಂಡು ಈ ಪ್ರಾಜೆಕ್ಟ್ ಹೇಗೆ ನಮ್ಮ ಕೈ ತಪ್ಪಿ ಹೋಯಿತು ಅಂತ ತಿಳ್ಕೊಂಡೆ. ಆಗ ಗೊತ್ತಾಯಿತು ಇದು ನಮಗೆ ಆಗದೇ ಇರೋ ಒಂದು ಕಂಪನಿ ಕೈವಾಡ ಅಂತ. ಆಮೇಲೆ ಈ ಪ್ರಾಜೆಕ್ಟ್ಗೋಸ್ಕರ ನಾನೇ ಕಷ್ಟಪಟ್ಟು ವರ್ಕ್ ಮಾಡಿದೆ. ಹಾಗೆ ಅದು ನಮ್ಮ ಕಂಪನಿ ಪಾಲಾಯಿತು. ಅದಕ್ಕೆ ನಾನೇ ಸಾಮಾನ್ಯ ಕೆಲಸದವನ ರೀತಿ ನಿಮ್ಮ ಜೊತೆ ಬಂದು ಸೇರಿಕೊಂಡೆ. ಶಶಿಗೆ ಮಾತ್ರ ನನ್ನ ಬಗ್ಗೆ ಗೊತ್ತಿತ್ತು. ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಹಾಗೆ ಈ ಪ್ರಾಜೆಕ್ಟ್ಗೆ ಯಾರಿಂದಲೂ ಯಾವ ತೊಂದರೆ ಬಾರದೇ ಇರೋ ಹಾಗೆ ನೋಡಿಕೊಂಡೆ. ಹಾಗೆ ನಮ್ಮಪ್ಪ ಮತ್ತು ಮಾವನಿಗೆ ನನ್ನ ಬಗ್ಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೆ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದೆ. ಅವರು ಹಾಗೆ ನಡ್ಕೊಂಡ್ರು. ಹಾಗೆ ನನ್ನ ಆರಾಧ್ಯ ಕೂಡ ನನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಷ್ಟು ದಿವಸ ದೂರ ಇದ್ದಿದ್ದು. ಆದರೂ ತಿಂಗಳಿಗೆ 1 ಸಾರಿ ಫೋನಲ್ಲಿ ಮಾತಾಡ್ತಿದ್ವಿ.
ಈಗ ನಿನ್ನೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನಿಸುತ್ತೆ ಅಲ್ವಾ ಸಂಗೀತ? ಪ್ಲೀಸ್ ಇನ್ಮುಂದೆ ಈ ಪ್ರೀತಿ ಅಂತೆಲ್ಲ ನನ್ನ ಹತ್ತಿರ ಮಾತಾಡಬೇಡ ಸಂಗೀತ. ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ಕೊಳ್ತೀನಿ. ಅವಳನ್ನು ಕೇಳಿದ ವರುಣ್. ಎಲ್ಲ ಅರ್ಥ ಆಯಿತು ವರುಣ್, ನನ್ನನ್ನು ಕ್ಷಮಿಸಿ. ಇನ್ನೊಂದು ಸಾರಿ ನಿನಗೆ ಈ ಪ್ರೀತಿ ಅಂತೆಲ್ಲ ತೊಂದರೆ ಕೊಡಲ್ಲ. ಆದರೆ ನಿನ್ನ ಮನಸ್ಸು ಕತ್ತಿರೋ ಆ ಆರಾಧ್ಯ ಬಗ್ಗೆ ತಿಳ್ಕೋಬೇಕು ಅನಿಸ್ತಿದೆ. ಪ್ಲೀಸ್ ನಿನ್ನ ಆರು ಬಗ್ಗೆ ಹೇಳು ಪ್ಲೀಸ್ ವರುಣ್. ಮನದ ತುಂಬ ನೋವಿದ್ದರೂ ಆರಾಧ್ಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ಕೇಳಿದಳು ಸಂಗೀತ. ಆರಾಧ್ಯ ಬಗ್ಗೆ ಕೇಳಿದ ಕೂಡಲೇ ವರುಣ್ನ ಮಗದಲ್ಲಿ ಕಿರುನಗೆ ಹರಳಿತು. ಅವಳ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದಿನ ಆದರೂ ಸಾಲಲ್ಲ. ಈಗಲೇ ಲೇಟ್ ಆಗಿದೆ. ನಿನ್ನ ಪಿಜಿಗೆ ಬಿಟ್ಟು ಹೋಗ್ತೀನಿ. ಸಂಡೇ ಸಿಗೋಣ. ನನ್ನ ಆರಾಧ್ಯ ಬಗ್ಗೆ ಎಲ್ಲ ಹೇಳ್ತೀನಿ. ಈಗ ನಡಿ. ಇನ್ನು 4 ದಿನ ಕಾಯ್ಬೇಕಾ ವರುಣ್? ಪ್ಲೀಸ್ ಈಗಲೇ ಹೇಳು ಕೇಳಿಕೊಂಡಳು ಸಂಗೀತ. ಆಗಲ್ಲ ಸಂಗೀತ, ಅರ್ಥ ಮಾಡ್ಕೋ. ಈ ಪ್ರಾಜೆಕ್ಟ್ನ ನಮ್ಮ ಎಲ್ಲ ಕೆಲಸ ಶನಿವಾರ ಕಂಪ್ಲೀಟಾಗಿ ಮುಗಿಯುತ್ತೆ. ಸಂಡೇ ಹೇಳ್ತೀನಿ. ಈಗ ನಡಿ ಇಲ್ಲಿಂದ. ಆಮೇಲೆ ಇನ್ನೊಂದು ಮಾತು, ಈ ವಿಷಯ ಯಾರಿಗೂ ಹೇಳಬೇಡ. ಶನಿವಾರ ಎಲ್ಲರಿಗೂ ನಾನು ಯಾರು ಅಂತ ಗೊತ್ತಾಗುತ್ತೆ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಪಿಜಿಗೆ ಬಿಟ್ಟು ಹೊರಟ. ಇತ್ತ ಸಂಗೀತ ಆರಾಧ್ಯ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಈ ಮಧ್ಯೆ ಕೆಲಸದ ಜೊತೆ 4 ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಅವರ ಪ್ರಾಜೆಕ್ಟ್ ಕೆಲಸ ಯಶಸ್ವಿಯಾಗಿ ಮುಗಿದಿತ್ತು. ಶನಿವಾರ ಸಂಜೆ ಎಲ್ಲರೂ ಹೊರಡುವಾಗ ವರುಣ್ ಅವರೆಲ್ಲರನ್ನೂ ಹೋಟೆಲೊಂದಕ್ಕೆ ಕರೆದೊಯ್ದಿದ್ದ. ಅಲ್ಲಿ ವರುಣ್ ತಾನು ಯಾರು ಎಂಬುದನ್ನು ಬಹಿರಂಗಪಡಿಸಿದ್ದ. ಈ ವಿಚಾರ ಕೇಳಿ ಎಲ್ಲರಿಗೂ ಅಚ್ಚರಿಯಾಗಿತ್ತು. ನಂತರ ವರುಣ್ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಈ ಪ್ರಾಜೆಕ್ಟ್ನ ಸಕ್ಸಸ್ ಪಾರ್ಟಿಗೆ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದ. ಎಲ್ಲರೂ ಸ್ವಲ್ಪ ಸಮಯ ಕಾಲ ಕಳೆದು ಹಿಂದಿರುಗಿದರು. ಸಂಗೀತ ಭಾನುವಾರ ವರುಣ್ನನ್ನು ಮೀಟ್ ಮಾಡಿ ಆರಾಧ್ಯ ಬಗ್ಗೆ ತಿಳಿದುಕೊಳ್ಳೋಕೆ ಕಾಯುತ್ತಿದ್ದಳು. ಅಂತೆಯೇ ಆ ದಿನ ಬೆಳಗ್ಗೆ ವರುಣ್ ಮತ್ತು ಸಂಗೀತ ಕಾಫಿ ಡೇ ಒಂದಕ್ಕೆ ಬಂದರು. ವರುಣ್ ಜೊತೆ ಶಶಿ ಕೂಡ ಬಂದಿದ್ದ. ವರುಣ್, ಈಗಲಾದರೂ ಹೇಳು, ಆರಾಧ್ಯ ಯಾರು? ನಿಮ್ಮಿಬ್ಬರ ಪ್ರೀತಿ ಹೇಗಾಯ್ತು ಅಂತ ಸಂಗೀತ ಕೇಳಿದಳು. ಹೇಳ್ತೀನಮ್ಮ, ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ನನ್ನ ಆರು ಪೂರ್ತಿ ಹೆಸರು ಆರಾಧ್ಯ. ಅವಳು ನಮ್ಮತ್ತೆ ಮಗಳು. ನಮ್ಮಪ್ಪ ಚಕ್ರವರ್ತಿ ಮತ್ತು ಕಮಲಾ ಅತ್ತೆ ಅಣ್ಣ ತಂಗಿ. ಹಾಗೆ ನಮ್ಮಮ್ಮ ಮಂಜುಳಾ ಮತ್ತು ನಮ್ಮ ಮಂಜುನಾಥ ಮಾವ ಅಣ್ಣ ತಂಗಿ. ನಾನು ಹುಟ್ಟಿ 1 ವರ್ಷಕ್ಕೆ ಹಾರು ಹುಟ್ಟಿದ್ದಳು. ನಮ್ಮಿಬ್ಬರ ಮನೆಗಳು ಅಕ್ಕಪಕ್ಕದಲ್ಲೇ ಇದ್ದದ್ದು. ಹೇಳೋಕೆ 2 ಮನೆ, ಆದರೆ ಹೆಚ್ಚು ಇರುತ್ತಿದ್ದದ್ದು ಒಂದೇ ಮನೆಯಲ್ಲಿ. ನಮ್ಮಪ್ಪ ಮಾವ ಅತ್ತೆ ಮಾವ ಒಳ್ಳೆ ಸ್ನೇಹಿತರು ಕೂಡ. ಅವರು ಆರೋನೇ ನನ್ನ ಹೆಂಡತಿ ಅಂತ ಹಾರು ಹುಟ್ಟಿದಾಗಲೇ ನಿರ್ಧರಿಸಿದ್ದರು. ಹಾಗಂತ ಅವರು ನಮ್ಮ ಹತ್ರ ಯಾವತ್ತೂ ಹೇಳಿರಲಿಲ್ಲ. ಆದರೂ ನನ್ನ ಆರು ಅಂದರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಪ್ರಾಣ. ಅವಳಿಗೂ ಅಷ್ಟೇ, ನಾನು ಅಂದರೆ ಅಷ್ಟೇ ಇಷ್ಟ. ಆದರೂ ಅವಳ ಹತ್ರ ಯಾವಾಗಲೂ ಜಗಳ ಮಾಡಿ ರೇಗಿಸ್ತಿದ್ದೆ. ಯಾಕಂದರೆ ಆಮೇಲೆ ಅವಳು ಮೂತಿ ಊದಿಸಿಕೊಂಡು ನನ್ನ ಜಗಳ ಆಡಲಿ ಅಂತ. ನನ್ನ ಆರು ಮೊದಲೇ ಮುದ್ದಾಗಿದ್ದಾಳೆ. ಅವಳು ಕೋಪ ಮಾಡಿಕೊಂಡಾಗ ಇನ್ನೂ ಮುದ್ದಾಗಿ ಕಾಣ್ತಿದ್ಲು. ನಾವೆಷ್ಟೇ ಜಗಳ ಆಡಿದ್ರೂ ನಮ್ಮ ಜಗಳದ ವ್ಯಾಲಿಡಿಟಿ ಬರೀ 10 ನಿಮಿಷ. ನನ್ನ ಹಾರು ಹೇಗೆ ಅಂದರೆ ಅವಳಿಗೆ ಮಾತು ಜಾಸ್ತಿ. ಯಾವಾಗಲೂ ಪಟಪಟ ಅಂತ ಮಾತಾಡ್ತಿದ್ಲು. ಮನಸ್ಸಿಗೆ ಅನ್ನಿಸಿದ್ದನ್ನು ಹಾಗೆ ಹೇಳ್ತಿದ್ಲು. ಹಾಗೆ ಸ್ವಲ್ಪ ತರ್ಲಿನೂ ಜಾಸ್ತಿ. ಇಬ್ಬರು ಒಂದೇ ಸ್ಕೂಲಲ್ಲೇ ಓದಿದ್ವಿ. ಕಾಲೇಜಿಗೂ ಒಂದೇ ಕಡೆ ಸೇರಿದ್ವಿ. ದಿನ ಕಾಲೇಜಿಗೆ ಜೊತೆಯಲ್ಲಿ ಹೋಗಿ ಬರ್ತಿದ್ವಿ. ನಾವೆಷ್ಟೇ ಕಿತ್ತಾಡಿದ್ರೂ ಒಂದಿನ ಕೂಡ ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿ ಬಂದೂ ಇರಲಿಲ್ಲ. ಆರು ಬಗ್ಗೆ ಹೇಳ್ತಾ ಹೇಳ್ತಾ ತಾನು ನೆನಪಿನಂಗಳಕ್ಕೆ ಜಾರಿದ್ದ ವರುಣ್. ವರುಣ್ ವರುಣ್ ಎಲ್ಲಿದೆಯೋ? ಕೂಗೋದು ಕೇಳಿಸಲ್ವಾ? ಎಲ್ಲಿದ್ದಾನೆ ಇವನು? ಬೆಳಗ್ಗೆಯನ್ನೇ ವರುಣ್ನ ಹುಡುಕಿಕೊಂಡು ವರುಣ್ ಮನೆಗೆ ಬಂದಿದ್ದಳು ಆರಾಧ್ಯ. ಅವನಿನ್ನೂ ಎದ್ದೇ ಇಲ್ಲ ಕಣೆ. ಹೌದು, ಏನಿವತ್ತು ಇಷ್ಟು ಬೇಗ? ಕಾಲೇಜಿಗೆ ರೆಡಿ ಆಗಿರೋ ಹಾಗಿದೆ. ಆರಾಧ್ಯಾಳನ್ನು ವಿಚಾರಿಸಿದರು ಮಂಜುಳಾ. ಇವತ್ತು ಕಾಲೇಜಿಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು ಮಂಜು ಡಾರ್ಲಿಂಗ್. ನೀನು ನೋಡಿದ್ರೆ ಅವನಿನ್ನೂ ಎದ್ದೇ ಇಲ್ಲ ಅಂತೀಯ. ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ, ಸ್ವಲ್ಪ ಕರಗಿಸ್ಬೇಕು. ನಿನ್ನೆನೇ ಹೇಳಿದ್ದೆ ನಾಳೆ ಬೇಗ ಹೋಗಬೇಕು ಕಣೋ ಅಂತ. ನೀನು ಬಂದಾಯ್ತಲ್ಲ, ಇನ್ನು ಕಡಿಮೆ ಮಾಡಿಸ್ತೀಯ ಬಿಡು ಅವನ ಕೊಬ್ಬನ್ನ. ನಗುತ್ತಾ ನೋಡಿದರು ಮಂಜುಳಾ. ಹೌದು, ಅಣ್ಣ ಮತ್ತೆ ಕಮಲಾ ಇಲ್ಲಿ ಇನ್ನೂ ಬಂದಿಲ್ಲ? ಅಯ್ಯೋ ಅತ್ತೆ, ನಿಮ್ಮದು ದಿವಸ ಇದೇ ಆಯಿತು. ಈ ಡ್ಯಾನ್ಸ್ ಎಲ್ಲ ಯಾಕೆ? ಆ ಮನೆಯಿಂದ ಈ ಮನೆಗೆ
ಒಂದೇ ಮನೆಗೆ ಶಿಫ್ಟ್ ಆಗೋಣ ಅಂದರೆ ನಿಮ್ಮ ಮದುವೆ ಆಗಲಿ ಅಂತೀರಾ. ಅದಕ್ಕೆ ಹೇಳಿದ್ದು ನನಗೂ ವರುಣ್ಗೂ ಈಗಲೇ ಮದುವೆ ಮಾಡಿ, ಆಗ ಈ ಡ್ಯಾನ್ಸ್ ತಪ್ಪುತ್ತಲ್ವಾ ಎನ್ನುತ್ತಾ ವರುಣ್ನ ರೂಮ್ ಕಡೆ ಹೊರಟಳು ಆರಾಧ್ಯ. ಹೌದು ಕಣೆ ತರ್ಲೆ, ಈಗಲೇ ನಿನ್ನ ಮಾತು ಕೇಳೋಕ್ಕಾಗಲ್ಲ. ಇನ್ನು 24 ಗಂಟೆ ನಿನ್ನ ಮಾತು ಕೇಳಿ ಕೇಳಿ ತಲೆನೋವು ನನ್ನ ಪರ್ಮನೆಂಟ್ ಗಿರಾಕಿ ಮಾಡಿಕೊಳ್ಳುತ್ತೆ ಅಷ್ಟೇ. ಅದಕ್ಕೆ ಇನ್ನೊಂದು 2 ವರ್ಷನಾದರೂ ಆರಾಮಾಗಿರ್ತೀನಿ ಬಿಡು ಎಂದರು ಮಂಜುಳಾ ನಗುತ್ತಾ. ಸಾಕು ಸುಮ್ಮನೆ ಇರೋ, ನಮ್ಮ ಆರು ಪುಟ್ಟಿ ಇಲ್ಲ ಅಂದರೆ ಈ ಮನೆ ಥರಾನೇ ಇರಲ್ಲ. ಆದಷ್ಟು ಬೇಗ ಅವರಿಬ್ಬರ ಮದುವೆ ಮಾಡಬೇಕು ಅಲ್ವಾ ಆರು ಎಂದರು ಆಗ್ತಾನೆ ಜಾಗಿಂಗ್ ಮುಗಿಸಿ ಬಂದ ಚಕ್ರವರ್ತಿ ಅವರು. ಕರೆಕ್ಟಾಗಿ ಹೇಳಿದೆ ಮಾವ, ಇವರಿಗೆಲ್ಲ ಏನು ಗೊತ್ತೋ ನನ್ನ ಬೆಲೆ. ನನ್ನ ಮುದ್ದು ಮಾವ. ನಿಮ್ಮ ಮಗನ್ನ ಎಬ್ಬಿಸಿ ಬರ್ತೀನಿ ಇರಿ, ಇಬ್ಬರೂ ಸೇರಿ ಈ ಮಂಜುಳಾಗೆ ಕ್ಲಾಸ್ ತಗೊಳ್ಳೋಣ ಎಂದಳು ಆರ್ಯ. ಸರಿ ಆರು, ಬೇಗ ಬಾ, ಅಷ್ಟರಲ್ಲಿ ಸ್ನಾನ ಮುಗಿಸಿ ಬರ್ತೀನಿ, ಇಬ್ಬರು ತಿಂಡಿ ತಿನ್ನೋಣ, ಹಾಗೆ ಇವಳಿಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೋಣ ಎನ್ನುತ್ತಾ ತಮ್ಮ ರೂಮ್ ಕಡೆ ಹೊರಟರು ಚಕ್ರವರ್ತಿ. ವರುಣ್, ಎಷ್ಟೊತ್ತು ಬಿಟ್ಕೊಳ್ಳೋದು, ಎದ್ದೊಳ್ಳೋ ಟೈಮ್ ಆಯ್ತು ಎನ್ನುತ್ತಾ ಅವನು ಹೊದ್ದಿದ್ದ ಬೆಡ್ಶೀಟ್ ಎಳೆದಳು ಆರಾಧ್ಯ. ನಿನ್ನ ಮುದ್ದು ಮುಖ ನೋಡದೆ ಹೇಗೆ ನನ್ನ ದಿನ ಶುರು ಮಾಡಲ್ಲೇ ನಾನು? ನೀನು ಬಂದಾಯ್ತಲ್ಲ, ಈಗ ಹೇಳ್ತೀನಿ ಎಂದು ಮಲಗಿದ್ದಲ್ಲೇ ಮೆಲ್ಲಗೆ ಹೇಳಿಕೊಂಡ ವರುಣ್. ಏನು ಅದು ಗೊಣ್ಕೊಳ್ತಿದ್ಯಾ? ಎದ್ದೇಳೋ ಸಾಕು ಎಂದು ಕೈ ಹಿಡಿದು ಎಬ್ಬಿಸಿದಳು ಆರಾಧ್ಯ. ಏನೇ ನಿಂದು ಬೆಳಗ್ಗೆನೆಗೋಳು? ಎದ್ದು ಯಾವುದಾದ್ರೂ ದೇವರ ಫೋಟೋ ನೋಡೋಣ ಅಂದ್ಕೊಂಡ್ರೆ ಇವಳು ಕೋತಿ ಮುಖ ತೋರಿಸ್ತಾಳೆ ದಿನ. ಏನು ಕರ್ಮ ದೇವ್ರೆ ನಂದು ಎಂದುಕೊಳ್ಳುತ್ತಾ ಟವೆಲ್ ತಗೊಂಡು ಸ್ನಾನಕ್ಕೆ ಹೊರಟ ವರುಣ್. ಕಂಡಿದ್ದೀನಿ ಹೋಗೋ, ನನ್ನ ಮುಖನ ಕೋತಿ ಮುಖ ಅಂತೀಯಾ? ಈ ಫೇಸ್ ವ್ಯಾಲ್ಯೂ ನಿನಗೇನು ಗೊತ್ತು? ಹೋಗೋ ಚಿಂಪಾಂಜಿ ಮುಖದವನೇ. ಬೇಗ ರೆಡಿಯಾಗಿ ಬಾ, ಕೆಳಗಡೆ ಡೈನಿಂಗ್ ಹಾಲಲ್ಲಿ ಕಾಯ್ತಿರ್ತೀನಿ, ತಿಂಡಿ ತಿಂದು ಹೊರಡೋಣ ಎಂದು ಹೊರಟಳು ಆರಾಧ್ಯ. ಸರಿ ಹೋಗಿ ಕೋತಿ, ಬರ್ತೀನಿ ಎಂದನು ವರುಣ್. ಆರಾಧ್ಯ ಬರೋ ಅಷ್ಟರಲ್ಲಿ ಅವಳ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಎಲ್ಲರೂ ಡೈನಿಂಗ್ ಹಾಲಲ್ಲಿ ಸೇರಿದ್ದರು. ಅಲ್ಲಿಗೆ ಬಂದವಳೆ, ಏನಮ್ಮ ಮಂಜುಳಾ, ನಿನಗೆ ನಾನಂದ್ರೆ ತಲೆನೋವಾ ಎಂದು ಅವರ ಕಿವಿ ಹಿಡಿದಳು. ಅಯ್ಯೋ, ಸುಮ್ಮನೆ ತಮಾಷೆಗೆ ಹೇಳ್ದೆ ಬಂಗಾರಿ, ನಿನ್ನ ಹಾಗನ್ನಕ್ಕಾಗುತ್ತಾ? ನೀನಿಲ್ಲ ಅಂದರೆ ಈ ಮನೆ ಬಿಕು ಅನ್ನುತ್ತೆ ಎಂದರು ಮಂಜುಳಾ. ಹಾಂ, ಹೀಗಿರಬೇಕು ಭಯ. ದಾರಿಗೆ ಬಂದಲ್ಲ ಮಂಜು ಡಾರ್ಲಿಂಗ್ ಎಂದು ಅವರ ಕೆನ್ನೆಗೆ ಮುತ್ತಿಟ್ಟಳು ಆರಾಧ್ಯ. ಅವಳನ್ನು ಎಷ್ಟು ಗೋಳು ಹೊಯ್ಕೋತೀಯೇ ಕೋತಿ, ಬಂದು ತಿಂಡಿ ತಿನ್ಬಾ ಎಂದು ಕರೆದರು ಕಮಲ. ನಾನಲ್ಲದೆ ಇನ್ಯಾರು ಗೋಳು ಹೊಯ್ಕೋತಾರೆ, ನಮ್ಮತ್ತೇನ? ಅಷ್ಟಕ್ಕೂ ಅದು ನಮ್ಮಿಬ್ಬರ ಪರ್ಸ್ನಲ್ ಮ್ಯಾಟರ್. ನೀನು ಮಧ್ಯೆ ಬರಬೇಡ ಕಮಲು, ಸುಮ್ಮನೆ ತಿಂಡಿ ತಿನ್ನು. ಅಲ್ಲಿ ನೋಡು, ಪಪ್ಪಂಗೆ ಇನ್ನೂ ಸ್ವಲ್ಪ ತಿಂಡಿ ಬೇಕಂತೆ, ಬಡಿಸು. ಹೇ, ನನ್ನನ್ನೂ ಮಧ್ಯ ಕೇಳಿದ್ಯಾ? ಇವರನ್ನೆಲ್ಲ ಕಾಣಿಸೋದು ಸಾಲದ ಪುಟ್ಟ ಎಂದರು ಮಂಜುನಾಥ. ಇಲ್ಲ, ನಿಮ್ಮನ್ನೆಲ್ಲ ಎಷ್ಟು ರೇಗಿಸಿದ್ರೋ ಸಾಲಲ್ಲ ನನಗೆ. ನನ್ನ ಬಿಟ್ಟು ನಿಮ್ಮನ್ನೆಲ್ಲ ರೇಗಿಸೋ ಧೈರ್ಯ ಇನ್ಯಾರಿಗಿದೆ ಈ ಮನೇಲಿ, ಅಲ್ವಾ ಮಾವ? ಇಬ್ಬರು ತಿಂಡಿ ತಿನ್ನೋಣ ಬಾ ಅಂದು ಈಗ ತಂಗಿ ಮತ್ತೆ ಭಾವ ಬಂದ ತಕ್ಷಣ ನನ್ನ ಮರ್ತುಬಿಟ್ಟೆ ಅಲ್ವಾ ಎಂದು ಮಾವನ ಕಡೆ ಉರಿನೋಟ ಬೀರಿದಳು ಆರಾಧ್ಯ. ಆರು, ಆಫೀಸ್ಗೆ ಲೇಟ್ ಆಯಿತು, ಅದಕ್ಕೆ ಸಾರಿ ಬಂಗಾರಿ. ನಿನ್ನ ಮರೆಯೋ ಮಾತು ಉಂಟಾ ಹೇಳು ಎಂದರು ಚಕ್ರವರ್ತಿ. ಹೌದೌದು, ಈ ಮಹಾಕಾಳಿನ ಮರೆತ್ರೆ ಎಲ್ಲಾದರೂ ಸುಮ್ಮನೆ ಬಿಡ್ತಾಳ ಅವಳು ಎನ್ನುತ್ತಾ ಅಲ್ಲಿಗೆ ಬಂದ ವರುಣ್. ಅವನ ಮಾತಿಗೆ ಎಲ್ಲರೂ ನಕ್ಕರು. ನೀನು ಬರಲಿ ಅಂತ ತಿಂಡಿನೂ ತಿನ್ನದೆ ಕಾಯ್ತಾ ಕೂತಿದ್ರೆ ನನ್ನನ್ನೇ ಅಣಕಿಸಿಕೊಳ್ತೀಯೇನೋ? ಹೋಗೋ, ನನ್ನ ಜೊತೆ ಮಾತಾಡಬೇಡ ಎಂದು ಮೂತಿ ಉಪ್ಪಿಸಿ ಕುಳಿತಳು ಆರಾಧ್ಯ. ವರುಣ್ ಬಂದು ಅವಳ ಪಕ್ಕಾನೇ ಕುಳಿತುಕೊಂಡ. ಆರಾಧ್ಯ ಅವನ ಕಡೆ ತಿರುಗದೆ ಹೇಳಲು ಹೊರಟವಳನ್ನ ಕೈ ಹಿಡಿದು ಕೂರಿಸಿದ ವರುಣ್. ಹೋ, ಮಾರಮ್ಮ ಮೈ ಮೇಲೆ ಬಂದಿರೋ ಹಾಗಿದೆ. ಇರ್ಲಿ, ಅದು ದಿನ ಬರೋದೆ. ತಗೋ, ಈಗ ಸುಮ್ಮನೆ ತಿಂಡಿ ತಿನ್ನಬೇಕು ಎನ್ನುತ್ತಾ ಅವಳಿಗೆ ತಿಂಡಿ ತಿನ್ನಿಸುತ್ತಾ ತಾನು ತಿಂಡಿ ತಿಂದ ವರುಣ್. ಸುಮ್ಮನೆ ತಿಂಡಿ ತಿಂದಳು ಆರಾಧ್ಯ. ಕೊನೆ ತುತ್ತು ತಿನ್ನುವಾಗ ಅವನ ಬೆರಳು ಕಚ್ಚಿ, ನನಗೆ ಮಾರಮ್ಮ ಅಂತೀಯೇನೋ? ಅದಕ್ಕೆ ತಗೋ ಈ ಮಾರಮ್ಮನ ಸಣ್ಣ ಝಲಕ್ ಎಂದು ಎದ್ದು ಓಡಿದಳು. ಈ ಜೋಡಿಯನ್ನ ನೋಡಿ ಸಂತೋಷದಿಂದ ಕಣ್ಣು ತುಂಬಿಕೊಳ್ಳುತ್ತಾ ಕುಳಿತಿದ್ದ ನಾಲ್ವರು ಗೊಳ್ಳೆಂದು ನಕ್ಕರು. ಬೇಕಿತ್ತವರು ನಿನ್ಗಿದು ಎಂದರು ಕಮಲ ನಗುತ್ತಾ. ಇರ್ಲಿ ಬಿಡಿ ಅತ್ತೆ, ಅವಳ ಹತ್ತಿರ ಹೀಗೆಲ್ಲ ಹಾಡಿದ್ರೇನೆ ನನಗೆ ಖುಷಿ. ಸರಿ ಸರಿ, ಲೇಟ್ ಆಯ್ತು, ಬರ್ತೀನಿ. ಇಲ್ಲ ಅಂದರೆ ಮತ್ತೆ ಬರ್ತಾಳೆ ಮಾರಮ್ಮ ಎಂದು ನಗುತ್ತಾ ಹೊರನಡೆದ ವರುಣ್. ವರುಣ್ ಅಂತಿಮ ವರ್ಷದ MBA ಸ್ಟೂಡೆಂಟ್, ಆರಾಧ್ಯ ಫಸ್ಟ್ ಇಯರ್ ಸ್ಟೂಡೆಂಟ್. ಅಂದು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಸೆಂಡ್ ಆಫ್ ಫಂಕ್ಷನ್ ಇತ್ತು. ಅದರ ಕೆಲಸಗಳನ್ನೆಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ವಹಿಸಿಕೊಂಡಿದ್ದರು. ಫಂಕ್ಷನ್ ಮುಗಿದ ನಂತರ ಒಬ್ಬ ಹುಡುಗ ಆರಾಧ್ಯ ಹತ್ತಿರ ಬಂದು, ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದು ಕೇಳಿದ.
ಏನೇಳಿ ಎಂದಳು ಆರಾಧ್ಯ. ಇದನ್ನೆಲ್ಲ ದೂರದಲ್ಲಿ ಕುಳಿತಿದ್ದ ವರುಣ್ ಮತ್ತು ಅವನ ಫ್ರೆಂಡ್ಸ್ ನೋಡುತ್ತಿದ್ದರು. ವರುಣ್ ಫ್ರೆಂಡ್ ಒಬ್ಬ ವರುಣ್ಗೆ ಹೇಳಿದ, ಲೋ ವರುಣ್, ಪಕ್ಕ ಅವನು ಆರಾಧ್ಯಗೆ ಪ್ರಪೋಸ್ ಮಾಡೋಕ್ಕೆ ಹೋಗಿರೋದು ಕಣೋ. ಅವನನ್ನು ನೋಡಿದ್ರೇನೆ ಗೊತ್ತಾಗುತ್ತೆ. ಅವನು ಸುಮಾರು ದಿನಗಳಿಂದ ನಮ್ಮ ಆರಾಧ್ಯ ಹಿಂದೆ ಮುಂದೆನೇ ಓಡಾಡ್ತಿದ್ದ ಕಣೋ. ಏನಾದರೂ ಹೊಸ ವಿಷಯ ಇದ್ರೆ ಹೇಳೋ ಕೇಳೋಣ ಎಂದ ವರುಣ್. ಅಂದರೆ ನಿನಗೆ ಗೊತ್ತೇನೋ, ಮತ್ತೆ ಇಷ್ಟು ಕೂಲಾಗಿದೆಯಲ್ಲೋ ವರುಣ್ ಎಂದ ಅವನ ಫ್ರೆಂಡ್. ಲೋ, ನೀನು ಇವನೊಬ್ಬನನ್ನೇ ನೀನು ನೋಡಿದ್ದು? ಕಾಲೇಜಿಗೆ ಸೇರಿದಾಗಿನಿಂದ ಎಷ್ಟು ಹುಡುಗರು ಅವಳಿಂದೆ ಬಿದ್ದಿಲ್ಲ. ಆದರೆ ನನ್ನ ಕಿಲಾಡಿ ಯಾರೋ ಬಗ್ಗೆ ಗೊತ್ತಿಲ್ವ ನಿನಗೆ? ನಾನೇನು ತಲೆಯನ್ನೇ ಕೆಡಿಸಿಕೊಳ್ಳೋ ಹಾಗಿಲ್ಲ. ಏನಾದರೂ ಕತೆ ಕಟ್ತಾಳೆ. ಅವ್ರು ಹಾಗೂ ಕೇಳಿಲ್ಲ ಅಂದರೆ ನನಗೆ ಆಗಲೇ ಮದುವೆ ಆಗಿದೆ ಅಂತಾನೂ ಡೂಬ್ ಬಿಟ್ಟು ಕಳಿಸ್ತಾಳೆ. ಅವರು ತಾಳಿ ಎಲ್ಲಿ ಅಂದರೆ ಕಾಲೇಜಿಗೆ ಬರೋದ್ರಿಂದ ತೆಗೆದಿಟ್ಟಿದ್ದೀನಿ ಅಂತಾಳೆ ಎಂದ ವರುಣ್. ಅಷ್ಟೇ ಅಲ್ಲೋ, ಈ ಮನ್ಮಥರಾಜಂಗೆ ಇಷ್ಟು ವರ್ಷದಲ್ಲಿ ಯಾರಾದರೂ ಪ್ರಪೋಸ್ ಮಾಡಿರೋದು ನೋಡಿದ್ರಾ? ಇಲ್ಲ. ಕಾರಣ ಗೊತ್ತಾ? ಯಾರಾದರೂ ವರುಣ್ನ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಭದ್ರಕಾಳಿ ರೂಪ ತೋರಿಸ್ತಾಳೆ ನಮ್ಮ ಆರ್ಯು ಎಂದನು ಶಶಿ. ವರುಣ್ ಮತ್ತು ಆರೋಗೆ ಎಕ್ಸಾಮ್ಸ್ಗಳು ಮುಗಿದಿತ್ತು. ಆರೋಗೆ ಇನ್ನೊಂದು ವರ್ಷ ಓದು ಬಾಕಿ ಇತ್ತು. ರಿಷಿ ತಂದೆ ಮತ್ತು ಮಾವನ ಜೊತೆ ದಿನವೂ ಆಫೀಸ್ಗೆ ಹೋಗುತ್ತಿದ್ದ. ಕೆಲಸ ಕಲಿಯುವುದಕ್ಕೋಸ್ಕರ ಸಾಮಾನ್ಯ ಕೆಲಸಗಾರರಂತೆ ಕೆಲಸ ಮಾಡುತ್ತಿದ್ದ. ಜೊತೆಗೆ ತಮ್ಮ ಕಂಪನಿಯ ಎಲ್ಲ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ತನ್ನ ತಂದೆ ಮತ್ತು ಮಾವನ ಬಳಿ ಸಲಹೆ ಪಡೆಯುತ್ತಿದ್ದ. ಕೆಲಸದ ಮಧ್ಯೆಯೂ ಆರೋಳನ್ನು ರೇಗಿಸುವುದು ಮಾತ್ರ ಬಿಟ್ಟಿರಲಿಲ್ಲ ವರುಣ್. ಹೀಗೆ ಒಂದು ವರ್ಷ ಕಳೆದೇ ಹೋಗಿತ್ತು. ಆರಾಧ್ಯಾಳ ಓದು ಮುಗಿದಿತ್ತು. ಈ ಮಧ್ಯೆ ವರುಣ್ ಮನೆಯಲ್ಲಿ ಡೆಲ್ಲಿ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಇನ್ನು 5-6 ತಿಂಗಳಲ್ಲಿ ತಾನು ದೆಹಲಿಗೆ ಹೊರಡುವುದಾಗಿ ಹೇಳಿದ್ದ. ಆದರೆ ಆಗಿನಿಂದಲೇ ವರುಣ್ ಮತ್ತು ಆರಾಧ್ಯ ಇಬ್ಬರಿಗೂ ಚಿಂತೆ ಕಾಡಿದ್ದು. ಒಬ್ಬರನ್ನು ಬಿಟ್ಟು ಒಬ್ಬರು ಹೇಗಿರುವುದೆಂದು. ಆದಷ್ಟು ಜೊತೆಯಲ್ಲೇ ಕಾಲ ಕಳೆಯುತ್ತಿದ್ದರು. ಅವರಿಬ್ಬರ ಪರಿಶುದ್ಧ ಪ್ರೀತಿ, ಕೋಳಿ ಜಗಳ ಎಲ್ಲವೂ ಚೆಂದ. ಅವರನ್ನು ನೋಡಿ ಖುಷಿ ಪಡುವುದೇ ಅವರ ಮನೆಯವರ ಕೆಲಸವಾಗಿತ್ತು. ಅವರೆಲ್ಲ ಸೇರಿ ವರುಣ್ ಮತ್ತು ಆರಾಧ್ಯ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದರು. ವರುಣ್ ದೆಹಲಿಗೆ ಹೋಗೋ ಅಷ್ಟರಲ್ಲಿ ಮದುವೆ ಕೂಡ ಮುಗಿಸಿ ಇಬ್ಬರನ್ನು ಕಳಿಸೋ ಪ್ಲಾನ್ ಅವರದ್ದು. ಆದರೆ ಆರಾಧ್ಯನೇ ಇದಕ್ಕೆ ಒಪ್ಪಲಿಲ್ಲ. ಈ ಡೆಲ್ಲಿ ಪ್ರಾಜೆಕ್ಟ್ ಮುಗಿಸೋದು ಅವನ ಕನಸು, ಗುರಿ. ಅದಕ್ಕೆ ನನ್ನಿಂದ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಅವನು ಯಾವುದರಲ್ಲೂ ಸೋಲಬಾರದು. ನಾನು ಯಾವತ್ತಿದ್ದರೂ ಅವನ ಯಶಸ್ವಿಗೆ ಕಾರಣ ಆಗೋಕ್ಕೆ ಇಷ್ಟಪಡ್ತೇನೆ ಹೊರತು ಸೋಲಿಗಲ್ಲ. ನಾ ಮದುವೆ ಆಗಿ ನಾನವನ ಜೊತೆ ಹೋದರೆ ಅವನಿಗೆ ಪೂರ್ತಿ ಗಮನ ಕೆಲಸದ ಕಡೆ ಕೊಡುವುದಕ್ಕೆ ಆಗಲ್ಲ. ಅದಕ್ಕೆ ಈಗ ಎಂಗೇಜ್ಮೆಂಟ್ ಮಾಡಿ ಮದುವೆ ಅವನು ಈ ಪ್ರಾಜೆಕ್ಟ್ ಮುಗಿಸಿಕೊಂಡು ಬಂದ ನಂತರವೇ ಎಂದಳು. ಇದು ನಿಜವಾಗಲೂ ನೀನೇನ ಹಾರು ಎಂದು ಆಶ್ಚರ್ಯಗೊಂಡರು ಮನೆಯವರೆಲ್ಲ. ವರುಣ್ಣಂತೂ ಅವಳನ್ನು ಅಪ್ಪಿಕೊಂಡು, ಥ್ಯಾಂಕ್ ಯು ಚಿನ್ನಿ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ, ನಿನ್ನ ಪ್ರೀತಿಗೆ. ನನ್ನ ಆರು ಇಷ್ಟೆಲ್ಲ ಯೋಚನೆ ಮಾಡ್ತಾಳೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಲವ್ ಯು ಎಂದು ಹೇಳಿ ಅವಳ ಹಣೆಗೆ ಮುತ್ತನಿಟ್ಟ. ನೀನಿಷ್ಟೇನಾ ವರುಣ್ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಿನ್ನ ಖುಷಿನೇ ನನ್ನ ಖುಷಿ. ನಿನಗೋಸ್ಕರ 1.5 ವರ್ಷ ಕಾಯಕ್ಕಾಗಲ್ವ ನನಗೆ? ನನ್ನ ಜೀವ ಜೀವನ ಎರಡೂ ನೀನೇ. ಲವ್ ಯು ಸೋ ಮಚ್ ವರುಣ್ ಎಂದು ಹಿಡಿತವನ್ನು ಇನ್ನೂ ಬಿಗಿಗೊಳಿಸಿದಳು ಆರಾಧ್ಯ. ಅವರ ತಂದೆ ತಾಯಿಯಂದಿರು ಹೋ ಎಂದು ಚಪ್ಪಾಳೆ ತಟ್ಟಿದಾಗ ಇಹಕ್ಕೆ ಬಂದರು ನಮ್ಮ ಜೋಡಿ. ಆರಾಧ್ಯಾಳ ಮುಖ ಲಜ್ಜೆಯಿಂದ ತುಂಬಿತ್ತು. ಅವರಿಬ್ಬರ ಮಧ್ಯೆ ಅಷ್ಟು ಪ್ರೀತಿ ಇದ್ದರೂ ಲವ್ ಯು ಎಂಬ ಪದವನ್ನು ಅವರು ಎಂದೂ ಬಳಸಿರಲಿಲ್ಲ. ವರುಣ್ಗೆ ಸ್ವಲ್ಪ ಆರಾಧ್ಯಾಳನ್ನು ಕಾಣಿಸುವ ಮನಸ್ಸಾಯಿತು. ಅಂತೂ ನಮ್ಮ ಆರೂನು ಒಂದು ಹುಡುಗಿ, ಅವಳಿಗೆ ಒಂದು ಹೆಣ್ಣು ಮನಸ್ಸಿದೆ. ಈ ನಾಚಿಕೆ ಎಲ್ಲ ಆಗುತ್ತೆ ಅಂತ ಇವತ್ತು ಗೊತ್ತಾಯ್ತು ಎಂದ ಬೇಕಂತಲೇ. ಹೀ ಕೋತಿ, ನನ್ನೇ ಆಡ್ಕೊಳ್ತೀಯೇನೋ ಕತ್ತೆ? ಇದೇ ಇರು ನಿನಗೆ ಇವತ್ತು ಎಂದು ಮನೆ ತುಂಬ ಓಡಾಡಿಸಿಕೊಂಡು ಹೋಗಿದ್ದಳು ಆರು. ಇವರ ಆಸೆಯಂತೆ ಸರಳವಾಗಿ ಎಂಗೇಜ್ಮೆಂಟ್ ನಡೆಸಲಾಗಿತ್ತು. ಅಂತೂ ವರುಣ್ ದೆಹಲಿಗೆ ಹೊರಡುವ ದಿನ ಬಂದೇ ಬಿಟ್ಟಿತ್ತು. ಮನೆಯವರೆಲ್ಲರ ಮುಖಗಳು ಬಾಡಿದ ಹೂವಿನಂತಾಗಿತ್ತು. ವರುಣ್ ತಯಾರಾಗಿ ಬಂದ. ಅವನು ಮೊದಲನೇ ಸಾರಿ ಹೀಗೆ ಎಲ್ಲರನ್ನೂ ಬಿಟ್ಟು ಇಷ್ಟು ದೂರ ಹೊರಟಿರೋದು. ಕಮಲಾ ಮತ್ತು ಮಂಜುಳಾರವರಂತೂ ಕಣ್ಣೀರು ಸುರಿಸುತ್ತಾ ನಿಂತಿದ್ದರು. ನೀವಿಬ್ರು ಯಾಕೆ ಹೀಗೆ ಅಳ್ತಿದ್ದೀರಾ? ನಾನೇನು ಪರ್ಮನೆಂಟ್ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಾ? 1.5 ವರ್ಷ ಅಷ್ಟೇ ಬರ್ತೀನಿ ತಾನೆ ಎಂದನು ವರುಣ್. ನಿನ್ಗೇನು ಗೊತ್ತು, ಆ 1.5 ವರ್ಷ ನಮಗೆ ಒಂದು ಯುಗಾನೇ ಕಳೆದಂಗೆ ಆಗುತ್ತೆ ಎಂದರು ಕಮಲಾ. ಅಯ್ಯೋ ಕಮಲು, ಹಾಗ್ಯಾಕೆ ಕೇಳ್ತೀಯಾ? 1.5 ವರ್ಷ
ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಕಳೆಯುತ್ತೆ. ಅಷ್ಟಕ್ಕೂ ನಿಮ್ಮ ಮಗಳು ಇರ್ತಾಳಲ್ಲ ಮಾತಿನ ಮಲ್ಲಿ, ಅವಳಿರೋವಾಗ ಬೇಜಾರು ಅನ್ನೋ ಪದ ನಿಮಗೆ ನೆನಪಾಗಲ್ಲ. ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ, ಖುಷಿಯಾಗಿ ಕಳಿಸಿಕೊಡಿ ನನ್ನನ್ನು ಎಂದನು ವರುಣ್. ಸರಿ, ನೀನು ಹುಷಾರಾಗಿರೋ. ಕೆಲಸ ಅಂತ ನಿನ್ನ ಹೆಲ್ತ್ ನಿರ್ಲಕ್ಷ್ಯ ಮಾಡಬೇಡ. ಟೈಮ್ಗೆ ಸರಿಯಾಗಿ ಊಟ ತಿಂಡಿ ಮಾಡು. ಆಗಾಗ ಕಾಲ್ ಮಾಡು. ಆಗಾಗ ಬಂದು ಹೋಗು ಅಂದರೆ 1.5 ವರ್ಷ ಬರಲ್ಲ ಅಂತ ಹೇಳ್ತೀಯಾ ಎಂದರು ಮಂಜುಳಾ. ಸರಿ ಅಮ್ಮ, ನಾನು ಹುಷಾರಾಗಿ ಇರ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಎಂದು ಹೇಳಿ ಎಲ್ಲರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ ವರುಣ್. ಹೌದು, ನಮ್ಮ ಹುಡುಗಿಯಲ್ಲಿ ಕಾಣ್ತಾನೆ ಇಲ್ವಲ್ಲ? ಪಟ್ಪಟ ಅಂತ ಮಾತಾಡಿಕೊಂಡು ಕೀತ್ಲೆ ಮಾಡಿಕೊಂಡು ಓಡಾಡ್ತಿದ್ದವಳು ಇವತ್ತೆಲ್ಲೂ ಕಾಣ್ತಿಲ್ವಲ್ಲ ಎಂದ ವರುಣ್. ಬೆಳಗ್ಗೆಯಿಂದ ಮೇಲೆ ರೂಮಲ್ಲೇ ಇದ್ದಾಳೆ, ಸಪ್ಪಗಿದ್ದಾಳೆ. ಇಷ್ಟು ವರ್ಷಗಳಲ್ಲಿ ಅವಳು ಈಗಿದ್ದದ್ದು ಯಾವತ್ತೂ ನೋಡಿರಲಿಲ್ಲ. 5 ನಿಮಿಷನೂ ಸೈಲೆಂಟಾಗಿ ಇರ್ತಿದ್ದವಳೇ ಅಲ್ಲ ಅವಳು. ಹೋಗು, ಸಮಾಧಾನ ಮಾಡು ಎಂದರು ಮಂಜುಳಾ. ರೂಮ್ ಡೋರ್ ತೆಗೆದು ಮೆಲ್ಲಗೆ ಒಳಬಂದ ವರುಣ್. ಅವರ ಚಿಕ್ಕ ವಯಸ್ಸಿನ ಫೋಟೋ ನೋಡುತ್ತಾ ಕುಳಿತಿದ್ದಳು ಆರಾಧ್ಯ. ಏನಿವತ್ತು ನಮ್ಮನೆ ಸೈಲೆಂಟ್ ಆಗಿದೆಯಲ್ಲ? ಮೋಸ್ಟ್ಲಿ ಬ್ಯಾಟ್ರಿ ಲೋ ಆಗಿದೆ ಅನಿಸುತ್ತೆ. ಸ್ವಲ್ಪ ಚಾರ್ಜ್ ಮಾಡಬೇಕಲ್ಲ ಅದಕ್ಕೆ. ಈ ಸೈಲೆನ್ಸ್ ತಾಳಕ್ಕಾಗಲ್ಲಪ್ಪ ಎಂದು ಅವಳ ಎದುರಿಗೆ ಬಂದು ಕುಳಿತ ವರುಣ್. ಆದರೂ ಮೌನವಾಗಿ ಕುಳಿತಿದ್ದಳು ಆರಾಧ್ಯ. ಆರು, ಪ್ಲೀಸ್, ನೀನು ಹೀಗೆಲ್ಲ ಇದ್ದರೆ ನನ್ನಿಂದ ನೋಡೋಕ್ಕಾಗಲ್ಲ ಕಣೆ. ಈಗೇನು ನಾನು ಹೋಗೋದೇ ಇಲ್ಲ ಬಿಡು. ಇಲ್ಲ ಅಂದರೆ ನೀನು ನನ್ನ ಜೊತೆ ಬಾ. ಹಾಗೆಲ್ಲ ಹೇಳಬೇಡ ಕಣೋ. ನಾನು ನಿನ್ನ ಜೊತೆ ಬಂದು ನಿನಗೆ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಹೋಗು, ಮತ್ತೆ ನಿನ್ನ ಕೆಲಸ ಪೂರ್ತಿ ಮುಗಿಯೋವರೆಗೆ ಬರಬೇಡ. ಮಧ್ಯೆ ಏನಾದರೂ ಬಂದರೆ ನಾನಂತೂ ವಾಪಸ್ ಕಳಿಸಲ್ಲ. ಮತ್ತೆ ಆಗಾಗ ಕಾಲ್ ಮಾಡು, ನೀನು ಫ್ರೀ ಆಗಿದ್ದಾಗ ಮಾತ್ರ. ಹಾಗಂತ ಯಾವಾಗಲೂ ಮಾಡಬೇಡ. ನಿನ್ನ ಜೊತೆ ಮಾತಾಡಿ ನಿನ್ನ ನೆನಪು ತುಂಬ ಕಾಣಿದ್ರೆ ನಿನ್ನ ಬಿಟ್ಟಿರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ಹೆಲ್ತ್ ಚೆನ್ನಾಗಿ ನೋಡ್ಕೋ, ಸರಿನಾ? ಮತ್ತೆ ಏನೂ ಹೇಳ ಹೊರಟವಳನ್ನು ವರುಣ್ ತಡೆದ. ಸಾಕು ನಿಲ್ಲಿಸೇ ಚಿನ್ನಮ್ಮ, ಎಲ್ಲ ಗೊತ್ತು. ನಾನು ಚೆನ್ನಾಗೇ ಇರ್ತೀನಿ. ನೀನು ಹೀಗೆಲ್ಲ ಇದ್ರೆ ನಾನು ಹೋಗಲ್ಲ. ನನ್ನ ಆರು ಯಾವಾಗಲೂ ಹೇಗಿರ್ತಾಳೋ ಹಾಗಿದ್ರೇನೆ ನನಗೆ ಖುಷಿ. ನಾನು ಅಲ್ಲಿಗೆ ಹೋದ್ಮೇಲೇನೂ ಅಷ್ಟೇ, ಮನೆಗೆ ಕಾಲ್ ಮಾಡಿ ಕೇಳ್ತೀನಿ. ಮೊದಲಿನ ಥರ ಖುಷಿಯಾಗಿ ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಓಡಾಡಿಕೊಂಡು ಇರಬೇಕು. ಇಲ್ಲ ಅಂದರೆ ಆಗಲೇ ವಾಪಸ್ ಬರ್ತೀನಿ, ಸರಿನಾ ಎಂದು ಹೇಳಿ ಅವಳ ಹಣೆಗೊಂದು ಮುತ್ತನಿಟ್ಟ ವರುಣ್. ಸರಿ ಬಾ ಹೊರಡೋಣ ಎಂದು ಹೊರಟಳು ಆರಾಧ್ಯ. ಏನಿಲ್ಲೇ ಕೋತಿ, ಇನ್ನು 1.5 ವರ್ಷ ಬಿಟ್ಟು ವಾಪಸ್ ಬರ್ತೀನಿ. ಅಲ್ಲಿಯವರೆಗೆ ನೆನಪಿಗೆ ಏನು ಕೊಡಲ್ವಾ ನನಗೆ ಎಂದನು ವರುಣ್ ತುಂಟತನದಿಂದ ಕೆನ್ನೆ ತೋರಿಸುತ್ತಾ. ಏನು ಕೊಡಬೇಕು ನಿನಗೆ? ಅದೆಲ್ಲ ಏನು ಕೊಡೋಕ್ಕಾಗಲ್ಲ, ಸುಮ್ಮನೆ ನಡಿ ಈಗ, ಎಲ್ಲರೂ ಕಾಯ್ತಿದ್ದಾರೆ ಎಂದು ಅವನ ಕೈ ಹಿಡಿದು ನಡೆದಳು ಆರಾಧ್ಯ. ಹೋ, ಕೊಡಲ್ವಾ? ಬೇಡ ಹೋಗೆ. ಡೆಲ್ಲಿ ಹುಡುಗಿರು ಚೆನ್ನಾಗಿರ್ತಾರಂತೆ, ಅಲ್ಲಿ ಯಾವಾದರೂ ಹುಡುಗಿನ ಹುಡುಕಿ ಗಂಟು ಹಾಕ್ಕೊಂಡು ಬರ್ತೀನಿ. ಈ ಬಜಾರಿ ಸಾವಾಸ ಯಾರಿಗೆ ಬೇಕಪ್ಪ? ಓಹೋಹೋ, ಡೆಲ್ಲಿ ಹುಡುಗಿ ಬೇರೆ ಬೇಕಾ ಈ ಮೂತಿಗೆ? ಹೊಯ್ ಸುಂದ್ರ, ನಿನ್ನ ಮುಸುಡಿಗೆ ನಾನು ಬಿದ್ದಿರೋದೇ ಹೆಚ್ಚು. ಇನ್ನು ಅಂಥ ಕನ್ಸೆಲ್ಲ ಕಾಣಬೇಡ, ನಡಿ ಎಂದು ಹೋಗುತ್ತಿದ್ದವಳು ಹಿಂದೆ ತಿರುಗಿ ಬಂದು, ಅಂದ ಹಾಗೆ ಏನೂ ಕೇಳ್ದೆ ಅಲ್ವಾ? ಹೋಗ್ಲಿ ಪಾಪ, ಬದುಕಿಕೊಳ್ಳಲಿ ಜೀವ ಅಂತ ಕೊಡ್ತಿದ್ದೀನಿ ಎಂದವಳು ಅವನ ಕೆನ್ನೆಗೊಂದು ಗಾಢ ಮುತ್ತನಿಟ್ಟು ಅಲ್ಲಿಂದ ಕೆಳಗೆ ಓಡಿದಳು ಆರಾಧ್ಯ. ವರುಣ್ ಬಂದ ನಂತರ ಎಲ್ಲರಿಗೂ ಮತ್ತೊಮ್ಮೆ ಹೇಳಿ, ನಾನು ಹೇಳಿದ್ದು ಚೆನ್ನಾಗಿ ನೆನಪಿರಲಿ. ನಾನು ಹೋದ ಮೇಲೆ ಬೆಳಗ್ಗೆ ಥರ ಮುಖ ಹುಪ್ಪಂತ ಓದಿಸ್ಕೊಂಡು ಇರಬೇಡ, ಸರಿನಾ ಎಂದು ಆರಾಧ್ಯಗೆ ಹೇಳಿ ಹೊರಟ. ದಾರಿಯುದ್ದಕ್ಕೂ ವರುಣ್ಗೆ ಮನೆಯವರ ನೆನಪೆ, ಅದರಲ್ಲೂ ಆರಾಧ್ಯಳ ನೆನಪು ತುಂಬ ಕಾಡಿತ್ತು ಅವನನ್ನು. ಏನನ್ನೋ ತೆಗೆದುಕೊಳ್ಳಲು ಬ್ಯಾಗಿಗೆ ಕೈ ಹಾಕಿದಾಗ ಒಂದು ಲೆಟರ್ ಇತ್ತು. ಅದೇನೆಂದು ನೋಡಲು ತೆಗೆದವನಿಗೆ ಆಶ್ಚರ್ಯದ ಜೊತೆಗೆ ಖುಷಿ, ಏಕೆಂದರೆ ಅದು ಆರಾಧ್ಯ ಅವನಿಗಾಗಿ ಬರೆದಿಟ್ಟಿದ್ದ ಪತ್ರ ಅದು. ಹೋ, ಈ ಕೋತಿ ಪತ್ರ ಬರೆಯೋದೆಲ್ಲ ಯಾವಾಗ ಕಲ್ತಿದ್ದು? ನೋಡೋಣ ಏನು ಬರೆದಿದ್ದಾಳೆ ನನ್ನ ಮುದ್ದು. ಹಾಯ್ ಕೋತಿ, ಈ ಕಡೆಯಿಂದ ಆರು ಅಲಿಯಾಸ್ ನಿನ್ನ ಕೋತಿ ಬರೀತಿರೋದು. ಇದು ನಾನು ನಿನಗೆ ಬರೀತಿರೋ ಮೊದಲನೇ ಪತ್ರ. ಆಶ್ಚರ್ಯ ಆಗ್ತಿದೆ ಅಲ್ವಾ ನಿನಗೆ? ಈ ಬಜಾರಿ ಯಾವಾಗ ಲೆಟರ್ ಬರೆಯೋ ಹಾಗೆ ಆದ್ಲು ಅಂತ? ನನಗೂ ಅಷ್ಟೇ ಆಶ್ಚರ್ಯ ಆಗ್ತಿದೆ, ಇದು ನಾನೇನಾ ಅಂತ. ಎಲ್ಲ ನಿನ್ನಿಂದಾನೆ, ನಿನಗೋಸ್ಕರನೇ. ನಿನಗೆ ನಾನಂದರೆ ಎಷ್ಟು ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ನೀನಂದರೆ ಇಷ್ಟು ಇಷ್ಟ. ಇಷ್ಟು ಅಂದರೆ ಎಷ್ಟು ಗೊತ್ತಾ? ನನ್ನ ಜೀವದಷ್ಟು. ಇಲ್ಲ,
ಅದಕ್ಕಿಂತನೂ ಜಾಸ್ತಿ ಅಂತ ಗೊತ್ತಿರಲಿಲ್ಲ. ನೀನು ನನ್ನ ಬಿಟ್ಟು 1.5 ವರ್ಷ ದೂರ ಹೋಗ್ತಿದ್ಯಾ ಅಂತ ಗೊತ್ತಾದಾಗಿನಿಂದ ಎಷ್ಟು ಸಂಕಟ ಅನುಭವಿಸಿದ್ದೀನಿ ಗೊತ್ತಾ. ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ 1 ವಾರನೂ ನಿನ್ನ ಬಿಟ್ಟಿದ್ದಿಲ್ಲ. ಆದರೆ ಈ 1.5 ವರ್ಷ ನೀನಿಲ್ಲ, ಹೇಗಿರಲಿ? ನೀನು ಹೇಳಿಕೊಡಬೇಕು ತಾನೇ ನಿನ್ನ ಬಿಟ್ಟಿರೋದು ಹೇಗೆ ಅಂತ. ಆದರೂ ಪರವಾಗಿಲ್ಲ, ನಾನೇ ಕಲಿತೀನಿ. ನಿನ್ನ ಜೊತೆಗಿನ ಜಗಳ, ಹೊಡೆದಾಟ, ಓಡಾಟ, ನಿನ್ನ ಪ್ರೀತಿ, ಕಾಳಜಿ ಎಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಆದರೆ ನಿನ್ನ ಜೊತೆಗಿನ ನೆನಪುಗಳು ಸಾಕು ನನಗೆ. ನೀನು ಬರೋವರೆಗೂ ನಿನ್ನ ನೆನಪುಗಳ ಜೊತೆಯೇ ಖುಷಿಯಾಗಿ ಜೀವಿಸ್ತೀನಿ. ನನಗೆ ಗೊತ್ತು, ನಾನೊಂದು ಮಾತು ಹೇಳಿದರೂ ಸಾಕು ನೀನು ನನ್ನನ್ನು ಜೊತೆ ಕರೆದುಕೊಂಡು ಹೋಗ್ತೀಯಾ, ಇಲ್ಲ ಅಂದರೆ ಇಲ್ಲೇ ಇರ್ತೀಯಾ ಅಂತ. ಆದರೆ ನನಗೆ ಗೊತ್ತು ನೀನು ಈ ಪ್ರಾಜೆಕ್ಟ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀಯಾ ಅಂತ. ಮತ್ತು ಅಪ್ಪ ಮತ್ತು ಮಾವ ಕೂಡ ಇದಕ್ಕಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನಾನು ಮೊದಲೇ ಹೇಳಿದ ಹಾಗೆ ನಾನು ಯಾವಾಗಲೂ ನಿನ್ನ ಯಶಸ್ವಿಗೆ ಕಾರಣ ಆಗೋಕ್ಕೆ ಇಷ್ಟಪಡ್ತೀನಿ ಅಂತ. ಅದಕ್ಕೆ ನೀನು ಆರಾಮಾಗಿ ಹೋಗಿ ಈ ಪ್ರಾಜೆಕ್ಟ್ ಮುಗಿಸಿಕೊಂಡು ಬಾ. ಅಪ್ಪ ಅಮ್ಮ ಅತ್ತೆ ಮಾವನ ಬಗ್ಗೆ ನೀನು ಏನೂ ತಲೆ ಕೆಡಿಸಿಕೊಳ್ಳಬೇಡ. ನಿನಗೆ ಗೊತ್ತಲ್ಲ, ಈ 6 ಇದ್ದಲ್ಲಿ ಬೇಸರದ ಮಾತೆಲ್ಲಿಯೇ. ಅವರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಮತ್ತು ನೀನು ಹುಷಾರು. ಆಮೇಲೆ ಅಲ್ಲಿ ನಿನಗೆ ಪ್ರಪೋಸ್ ಮಾಡೋರ್ನೆಲ್ಲ ಓಡಿಸೋಕೆ ನಾನಿರಲ್ಲ. ಅಪ್ಪಿ ತಪ್ಪಿ ಯಾವಳಾದರೂ ಹುಡುಗಿ ನನಗಿಂತ ಚೆನ್ನಾಗಿರೋಳು ಸಿಕ್ಕಿದ್ಲು ಅಂತ ಒಪ್ಕೊಂಡ್ರೆ ಬಂದಾಗ ನಿನ್ನ ರುಬ್ಬಿ ಚಟ್ನಿ ಮಾಡಿಬಿಡ್ತೀನಿ. ಹುಷಾರು, ಗೊತ್ತಲ್ಲ ನನ್ನ ಮಹಾಕಾಳಿ ಅವತಾರ. ಸುಮ್ಮನೆ ತಮಾಷೆಗೆ ನಿನಗೆ ಈ ಬಜಾರಿ ಬಿಟ್ಟರೆ ಬೇರೆ ಯಾರೂ ಇಷ್ಟ ಆಗಲ್ಲ ಅಂತ ಗೊತ್ತು ಕಣೋ. ಇದನ್ನೆಲ್ಲ ನಿನಗೆ ನೇರವಾಗಿ ಹೇಳಬೇಕು ಅಂದ್ಕೊಂಡೆ. ಆದರೆ ಭಯ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದ ನನಗೂ ಇದೆಲ್ಲ ನಿನಗೆ ಹೇಳೋಕ್ಕೆ ಏನೋ ಒಂಥರ ಮುದ್ದಾದ ಭಯ. ಅದಕ್ಕೆ ಈ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಸರಿ, ಜಾಸ್ತಿ ಕೊರೆಯಲ್ಲ. ಆಲ್ ದ ಬೆಸ್ಟ್ ಸುಂದ್ರ. ನನ್ನ ಜೀವಕ್ಕಾಗಿ ಕಾಯುತ್ತಿರುವ ನಿನ್ನ ಜೀವ. ಪತ್ರವನ್ನು ಓದಿದವನ ಮಗ ಹೊಳಪಿನಿಂದ ಕುಡಿತು. ಮೀಸೆಯಡಿಯಲ್ಲಿ ಕಿರುನಗೆ ಮೂಡಿತ್ತು. ಅವನ ಕೈಗಳು ಕೊನೆಯ ಸಾಲನ್ನು ಪದೇ ಪದೇ ಸವರುತ್ತಾ ಸಂಭ್ರಮಿಸುತ್ತಿದ್ದವು. ತಕ್ಷಣ ತನ್ನ ಮೊಬೈಲ್ ತೆಗೆದುಕೊಂಡು ಆರೋಗ್ಯ ಒಂದು ಮೆಸೇಜ್ ಕಳುಹಿಸಿದ. ನಿನಗೂ ಇಂಥ ಐಡಿಯಾ ಎಲ್ಲ ಹೊಳೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಕಣೆ ಚಿನ್ನಮ್ಮ. ಥ್ಯಾಂಕ್ ಯು ಕೋತಿ. ಇದರಿಂದ ನನಗೆ ಎಷ್ಟು ಖುಷಿಯಾಗಿದೆ ಅಂತ ಮಾತಲ್ಲಿ ಹೇಳೋಕ್ಕಾಗಲ್ಲ. ದಿಸ್ ಈಸ್ ದ ಪ್ರಿಷಿಯಸ್ ಗಿಫ್ಟ್ ಫಾರ್ ಎವರ್ ಟು ಮೀ. ನಾನು 1.5 ವರ್ಷ ಕಳೆಯೋಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಜಾರಿ. ನಾನೆಲ್ಲೇ ಇದ್ರೂ ನನ್ನ ಜೀವ ನಿನ್ನಲ್ಲೇ ಇರುತ್ತೆ ಎಂಬ ಸಂದೇಶ ರವಾನಿಸಿದ್ದ. ನೆನಪಿನಾಳದಿಂದ ಹೊರಬಂದ ವರುಣ್ ಇಷ್ಟೆಲ್ಲವನ್ನು ಸಂಗೀತಾಳ ಬಳಿ ಹೇಳುವಷ್ಟರಲ್ಲಿ ಅವನಿಗೆ ಅರಿವಿಲ್ಲದೆ ಕಣ್ಣಂಚಿನಿಂದ ನೀರು ಜಾರಿತ್ತು. ವರುಣ್, ನಿಮ್ಮ ಲವ್ ಸ್ಟೋರಿ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಐ ಆಮ್ ಸಾರಿ ಫಾರ್ ಎವ್ರಿಥಿಂಗ್. ನಿಮ್ಮ ಪ್ರೀತಿ ಮುಂದೆ ನನ್ನ ಪ್ರೀತಿ ಏನೂ ಅಲ್ಲ. ಅದು ಪ್ರೀತಿನೇ ಅಲ್ಲ, ನಿನ್ನ ಮೇಲಿನ ಇನ್ಫ್ಯಾಕ್ಚುಯೇಷನ್ ಅಷ್ಟೇ ಅನಿಸುತ್ತೆ. ವರುಣ್, ಒಂದೇ ಒಂದು ಸಾರಿ ಆರುನ ನೋಡಬೇಕು ಅನಿಸ್ತಿದೆ. ಅವಳ ಫೋಟೋ ತೋರಿಸ್ತೀಯಾ ಪ್ಲೀಸ್? ಅದಕ್ಕೇನಂತೆ ಸಂಗಿ, ತಗೋ ನೋಡು ಹೀಗಿದೆ ನಮ್ಮ ಜೋಡಿ ಎಂದು ಅವಳಿಗೆ ಅವರಿಬ್ಬರ ಜೊತೆಯಲ್ಲಿ ತೆಗೆದುಕೊಂಡ ಫೋಟೋವೊಂದನ್ನು ತೋರಿಸಿದ. ನಿಜವಾಗಿಯೂ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ವರುಣ್. ಆರಾಧ್ಯ ತುಂಬ ಮುದ್ದಾಗಿದ್ದಾರೆ. ಮನದಾಳದಿಂದ ನುಡಿದಳು ಸಂಗೀತ. ನಾಳೆ ಬೆಂಗಳೂರಿಗೆ ಹೊರಡ್ತಿದ್ದೀನಿ ಸಂಗೀತ. ನೀನು ಯಾವಾಗ ಬರ್ತೀಯಾ? ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ ವರುಣ್. ಇನ್ನೊಂದು 2 ವಾರ ಇಲ್ಲೇ ಇರಬೇಕಾಗುತ್ತೆ. ಸರಿ, ಹೊರಡೋಣ ನಡಿ ವರುಣ್. ನನಗೆ ಲೇಟ್ ಆಯಿತು. ನನ್ನ PG ಹತ್ರ ಬಿಟ್ಟು ಹೋಗ್ತೀಯಾ ಪ್ಲೀಸ್? ಅದಕ್ಕೇನಂತೆ, ನಡಿ ಹೊರಡೋಣ ಎಂದವನು ಅವಳನ್ನು PGಗೆ ಬಿಟ್ಟು ತನ್ನ ಮನೆ ಸೇರಿದ ವರುಣ್. ವರುಣ್ಗೆ ಇನ್ನು ಕೇವಲ 1 ದಿನದಲ್ಲಿ ಮನೆಯಲ್ಲೇ ಇರ್ತೀನಿ ಎಂಬ ಖುಷಿಗೆ ಅಂದು ರಾತ್ರಿ ನಿದ್ರೆ ಸುಳಿಯಲಿಲ್ಲ. 6 ಹತ್ರನಾದರೂ ಮಾತಾಡೋಣ ಎಂದು ಕಾಲ್ ಮಾಡಿದ. ಆದರೆ ಅವಳು ರಿಸೀವ್ ಮಾಡಲಿಲ್ಲ. ಯಾಕೆ 2 ವಾರದಿಂದ ಯಾವಾಗ ಕಾಲ್ ಮಾಡಿದ್ರು ಹೀಗೆ ಮಾಡ್ತಾಳಲ್ಲ ಈ ಕೋತಿ? ಮನೆಯವರಿಗೆ ಕಾಲ್ ಮಾಡಿ ಕೇಳಿದ್ರೆ ಏನೇನು ಸಬೂಬು ಹೇಳ್ತಾರೆ. ಇವರೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನಿಸುತ್ತೆ. ಮೋಸ್ಟ್ಲಿ ನನ್ನ ಆಟ ಆಡಿಸೋಕೆ ಈ ಕೋತಿ ಮಾಡಿರೋ ಸ್ಕ್ಯಾಮ್ ಅನಿಸುತ್ತೆ. ಇರಲಿ, ನಾಳೆ ಹೇಗಿದ್ರೂ ಹೋಗ್ತೀನಲ್ಲ, ನೋಡ್ಕೋತೀನಿ ಅವಳನ್ನು ಎಂದುಕೊಂಡು ಮಲಗಿದನು. ಮಾರನೇ ದಿನ ವರುಣ್ ಮತ್ತು ಶಶಿ ಒಟ್ಟಿಗೆ ಬೆಂಗಳೂರಿಗೆ ಬಂದು ಸೇರಿದರು. ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಎಂದುಕೊಂಡು ವರುಣ್ ಬರುವುದನ್ನು ಮನೆಯವರ ಬಳಿ ಹೇಳಿರಲಿಲ್ಲ. ಮುಂದಿನ ವಾರ ಬರ್ತೀನಿ ಎಂದು ಸುಳ್ಳು ಹೇಳಿದ್ದ. ಮನೆಗೆ ಬಂದಾಗ ಮನೆ ನಿಶಬ್ದವಾಗಿತ್ತು.
ಇದು ನಿಜವಾಗಿಯೂ ನಮ್ಮ ಮನೇನಾ? ಹೀಗಿದೆಯಲ್ಲ, ಎಲ್ಲಿ ಯಾರೂ ಕಾಣಿಸ್ತಿಲ್ವಲ್ಲ, ನಮ್ಮ ಬಜಾರಿ ಸೌಂಡ್ ಕೂಡ ಇಲ್ವಲ್ಲ ಎಂದು ಮನೆಯೆಲ್ಲ ಹುಡುಕುತ್ತಾ ಬಂದವನಿಗೆ ರೂಮಿನಲ್ಲಿ ಕಿಟಕಿಯಿಂದಾಚೆ ನೋಡುತ್ತಾ ಕುಳಿತಿದ್ದ ಅವನ ತಾಯಿ ಮಂಜುಳಾ ಕಾಣಿಸಿದರು. ನಿಧಾನವಾಗಿ ಹಿಂದಿನಿಂದ ಹೋಗಿ ಅವರನ್ನ ತಬ್ಬಿಕೊಂಡು, ಅಮ್ಮ ಇಲ್ಲಿ ನೋಡು, ಯಾರು ಬಂದಿದ್ದಾರೆ ಎಂದೆನು. ಅರೆ ಪುಟ್ಟ, ಯಾವಾಗ ಬಂದೆ? ಮುಂದಿನ ವಾರ ಬರ್ತೀನಿ ಅಂತ ಹೇಳಿದ್ಯಲ್ಲೋ, ಎಷ್ಟು ದಿನ ಆಗಿತ್ತೋ ನಿನ್ನ ನೋಡಿ ಎಂದು ಆಪ್ಯಾಯತೆಯಿಂದ ಅವನ ಕೆನ್ನೆ ಸವರಿದರು. ಅವರ ಕಣ್ಣುಗಳು ತುಂಬಿದ್ದವು. ಅಮ್ಮ, ನಾನು ಬಂದಾಯ್ತಲ್ಲ, ಈಗಲೂ ಅಳೋದ್ಯಾಕೆ? ಅದಿರಲಿ, ನೀನು ಯಾಕೆ ನಾನು ಬಂದಾಗ ಹಾಕಿ ಕೂತಿದ್ದೆ? ಆಕಾಶನೇ ತಲೆ ಮೇಲೆ ಬಿದ್ದಿರೋರ ಥರ. ಮತ್ತೆ ಎಲ್ಲಿ ಯಾರೂ ಕಾಣ್ತಿಲ್ಲ? ಡ್ಯಾಡಿ, ಅತ್ತೆ, ಮಾವ, ಆರು ಎಲ್ಲ ಎಲ್ಲಿ? ಮತ್ತೆ ಆ ಬಜಾರಿ ಯಾಕೆ 2 ವಾರದಿಂದ ನನ್ನ ಕಾಲ್ ರಿಸೀವೇ ಮಾಡ್ತಿಲ್ಲ ಎಂದು ಒಂದೇ ಸಮನೆ ಪ್ರಶ್ನಿಸಿದನು. ಅದು ಎಲ್ಲರೂ ಕಮಲು ಮನೆಯಲ್ಲಿದ್ದಾರೆ ಎಂದು ಮಂಜು ಹೇಳುವಷ್ಟರಲ್ಲಿ ಅವರನ್ನು ಮಾತನಾಡಲು ಬಿಡದೆ ವರುಣ್, ಮತ್ತೆ ನಡಿಯಮ್ಮ ಅಲ್ಲಿಗೆ ಹೋಗೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋದ. ಅಲ್ಲಿಗೆ ಬಂದರೂ ಅದೇ ನಿಶಬ್ದ. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದಂತಿತ್ತು. ಅರೆ, ಯಾಕೆ ಎಲ್ಲರೂ ಹೀಗಿದ್ದಾರಲ್ಲ? ನಾನು ಬರೋ ಅಷ್ಟರಲ್ಲಿ ಎಷ್ಟು ಬದಲಾಗಿದ್ದೀರಾ ಎಲ್ಲ ಎಂದುಕೊಂಡು ಬಂದು ಸೋಫಾದಲ್ಲಿ ಕುಳಿತ. ಆರಾಧ್ಯಾಳನ್ನು ಬಿಟ್ಟು ಮಿಕ್ಕವರೆಲ್ಲ ಅಲ್ಲಿಯೇ ಇದ್ದರು. ಯಾರ ಮುಖದಲ್ಲೂ ಕನಿಷ್ಠ ಕಿರುನಗೆಯೂ ಇರಲಿಲ್ಲ. ಅವರೆಲ್ಲ ವರುಣ್ಣನ್ನು ಮಾತನಾಡಿಸಬೇಕು ಎನ್ನುವಷ್ಟರಲ್ಲಿ ಅವನೇ ಕೇಳಿದ, ಯಾಕೆ ಎಲ್ಲ ಹೀಗಿದ್ದೀರಲ್ಲ? ಏನಾಗಿದೆ ನಿಮಗೆಲ್ಲ? ಏನೋ ಕಳೆದುಕೊಂಡವರ ಹಾಗೆ ಇದ್ದೀರಲ್ಲ? ಏನಾಗಿದೆ ಹೇಳಿ ಯಾರಾದರೂ? ಹೌದು, ನನ್ನ ಆರು ಎಲ್ಲಿ? ಹೇಳಿ ಕೂಗಿದನು. ಅತ್ತೆ, ನೀನಾದರೂ ಹೇಳಿ, ಎಲ್ಲಿ ಆರು ಎಂದು ಅವರ ಮುಂದೆ ನಿಂತನು. ಅದು ವರುಣ್. ಅವಳು ಮೇಲೆ ರೂಮಲ್ಲಿ ಎಂದು ಅವರು ಹೇಳುತ್ತಲೇ ಅವಳ ರೂಮಿನ ಬಳಿ ಓಡಿದ್ದ ವರುಣ್. ರೂಮ್ ಡೋರ್ ಒಳಗಿನಿಂದ ಲಾಕ್ ಆಗಿತ್ತು. ಬಾಗಿಲು ಬಡಿದು ಕೂಗಿಕೊಂಡ, ಆರು ಡೋರ್ ತೆಗಿಯೇ, ನಾನು ನಿನ್ನ ವರುಣ್ ಬಂದಿದ್ದೀನಿ ಎಂದು. ಅವಳು ಏನು ಪ್ರತಿಕ್ರಿಯೆ ನೀಡಲಿಲ್ಲ. ಮತ್ತೆ ಕೂಗಿಕೊಂಡನು, ಆರು ನನಗೆ ಗೊತ್ತು, ನನ್ನ ಆಟ ಆಡಿಸೋಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ. ಪ್ಲೀಸ್ ಡೋರ್ ಓಪನ್ ಮಾಡು, ನಾಳೆಯಿಂದ ಎಷ್ಟಾದರೂ ಗೋಳು ಹೊಯ್ಕೊಳ್ಳುವಂತೆ. ಈಗ ನಾನು ನಿನ್ನ ನೋಡಬೇಕು, ಪ್ಲೀಸ್ ಡೋರ್ ಓಪನ್ ಮಾಡೆ ಎಂದು ಅಂಗಲಾಚಿದನು. ಆದರೆ ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ, ನಿನ್ನ ಜೊತೆ ಮಾತನಾಡೋಕ್ಕೂ ಇಷ್ಟ ಇಲ್ಲ. ಇಲ್ಲಿಂದ ಹೊರಟೋಗು ವರುಣ್, ಪ್ಲೀಸ್ ಎಂದು ಬಾಗಿಲು ತೆರೆಯದೆ ಒಳಗಿನಿಂದಲೇ ಹೇಳಿದಳು ಆರಾಧ್ಯ. ಆರು, ನಿನ್ಗೇನು ತಲೆ ಕೆಟ್ಟಿದ್ಯಾ? ತಮಾಷೆ ಮಾಡೋಕ್ಕೂ ಒಂದು ಮಿತಿ ಇರುತ್ತೆ. ಸುಮ್ಮನೆ ಹೊರಗೆ ಬಾ ಈಗ. ನಾನ್ಯಾಕೆ ನಿನ್ನ ಬಳಿ ತಮಾಷೆ ಮಾಡಲಿ? ಸುಮ್ಮನೆ ಇಲ್ಲಿಂದ ಹೋಗು ವರುಣ್, ನನ್ನ ಡಿಸ್ಟರ್ಬ್ ಮಾಡಬೇಡ. ನನಗೆ ಯಾರ ಜೊತೆನೂ ಮಾತಾಡೋಕೆ ಇಷ್ಟ ಇಲ್ಲ ಎಂದು ಅಳುತ್ತಾ ಹೇಳಿದಳು ಆರಾಧ್ಯ. ವರುಣ್ಗೆ ಗಾಬರಿಯಾಯಿತು ಅವಳು ಅಳುತ್ತಿರುವುದನ್ನು ಕೇಳಿ. ತಕ್ಷಣ ಮನೆಯವರ ಬಳಿ ಏನಾಗಿದೆ ಎಂದು ತಿಳಿದುಕೊಳ್ಳಲೇಬೇಕೆಂದು ಹಿಂದೆ ತಿರುಗಿದಾಗ ಅವನ ಅಮ್ಮ ಮತ್ತು ಅತ್ತೆ ಕಣ್ಣೀರು ಹರಿಸುತ್ತಾ ನಿಂತಿದ್ದರು. ಏನಾಯಿತು ಎಂದು ಕೇಳಿದರೂ ಅವರು ಹಾಗೇ ನಿಂತಿದ್ದರಿಂದ ತನ್ನ ಮಾವ ಮತ್ತು ತಂದೆಯ ಬಳಿ ವಿಚಾರಿಸಬೇಕೆಂದು ಕೆಳಗೆ ಬಂದ. ಅವರ ಬಳಿ ಬಂದು ಒತ್ತಾಯಿಸಿದ ನಂತರ ಮಂಜುನಾಥ್ ಬಾಯ್ ಬಿಟ್ಟರು. ಎಲ್ಲ ಖುಷಿಯಾಗಿ ಚೆನ್ನಾಗೇ ಇದ್ವಿ ವರುಣ್, ನೀನು ಈ ತಿಂಗಳು ಬರ್ತೀಯಾ ಅಂತ ಗೊತ್ತಾಗಿತ್ತಲ್ಲ, ಅದಕ್ಕೆ ನಮ್ಮ ಆರು ಪುಟ್ಟ 3 ವಾರಗಳ ಹಿಂದೆ ಒಂದಿನ ನಿನಗೋಸ್ಕರ ಏನೋ ತಗೊಂಡು ಬರ್ತೀನಿ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಶಾಪಿಂಗ್ಗೆ ಹೋಗಿದ್ದಳು. ಅವಳು ಎಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಚಕ್ರೆ ಅವಳಿಗೆ ಕಾಲ್ ಮಾಡಿದಾಗ ಕಾಲ್ ರೀಚ್ ಆಗಲಿಲ್ಲ. ನಮಗೆಲ್ಲ ಗಾಬರಿ ಆಯಿತು. ಅಷ್ಟೊತ್ತಿಗೆ ಒಂದು ಕಾಲ್ ಬಂತು ಹಾಸ್ಪಿಟಲ್ನಿಂದ. ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿತ್ತು, ನಮ್ಮ ಹಾಸ್ಪಿಟಲ್ನಲ್ಲಿ ಯಾರೋ ಅಡ್ಮಿಟ್ ಮಾಡಿದ್ದಾರೆ, ಬೇಗ ಬನ್ನಿ ಅಂತ. ಅವರ ಮಾತುಗಳನ್ನು ಕೇಳಿದ ವರುಣ್ಗೆ ಕಾಲಡಿಯ ಭೂಮಿ ಕುಸಿದಂತಾಗಿತ್ತು. ಮಂಜುನಾಥ್ ಅವರಿಗೆ ಮುಂದೆ ಮಾತನಾಡಲಾಗಲಿಲ್ಲ. ಅಪ್ಪ, ನೀವಾದರೂ ಹೇಳಿ, ನನ್ನ ಆರೋಗ್ಯ ಏನಾಗಿತ್ತು ಎಂದು ಕ್ಷೀಣ ದನಿಯಲ್ಲಿ ತಂದೆಯನ್ನು ಕೇಳಿದನು ವರುಣ್. ಆ ಕಾಲ್ ಬಂದ ತಕ್ಷಣವೇ ನಾವೆಲ್ಲ ಹಾಸ್ಪಿಟಲ್ಗೆ ಹೋದ್ವಿ ವರುಣ್. ಆಗ ಡಾಕ್ಟರ್ ಬಂದು ಹೇಳಿದರು, ಆದ ಆಕ್ಸಿಡೆಂಟ್ನಲ್ಲಿ ಕಾರಿನ ಗ್ಲಾಸ್ ಪೀಸಸ್ ಕಣ್ಣಿಗೆ ಬಿದ್ದು ನಮ್ಮ 2 ಕಣ್ಣುಗಳು ಬ್ಲೈಂಡ್ ಆಗಿವೆ ಅಂತ. ತಲೆಗೆ ಕೂಡ ಸ್ವಲ್ಪ ಏಟಾಗಿತ್ತು, ಆದರೆ ಅದು ಈಗ ವಾಸಿಯಾಗಿದೆ. ಅವತ್ತಿನಿಂದ ನಮ್ಮ ಅವಳ ರೂಮ್ ಬಿಟ್ಟು ಆಚೆ ಬರಲ್ಲ. ಊಟ ತಿಂಡಿ ಅಲ್ಲಿಗೆ ಕೊಟ್ಟರೂ ಒಂದೊಂದ್ಸಾರಿ ತಿಂತಾಳೆ, ಇಲ್ಲ ಅಂದರೆ ಇಲ್ಲ. ಯಾರ ಜೊತೆನೂ ಮಾತು ಆಡಲ್ಲ ಎಂದು ಹೇಳಿ ಕುಸಿದು ಕುಳಿತರು ಅವರು.
ವರುಣ್ನಿಂದ ಈ ಸತ್ಯವನ್ನು ಅರಗಿಸಿಕೊಳ್ಳಲು ತುಂಬ ಸಮಯವಿಡಿಯಿತು. ನಂತರ ಏನೋ ದೃಢ ನಿರ್ಧಾರ ಮಾಡಿದವನು ಆರಾಧ್ಯಾಳ ರೂಮ್ ಬಳಿ ಹೋಗಿ ನಿಂತ. ಆರು, ಹೊರಗಡೆ ಬಾ, ನಾವೀಗ ಶಾಪಿಂಗ್ ಹೋಗಬೇಕು ನಮ್ಮ ಮದುವೆಗೆ. ನೀನೇನು ಇನ್ನೂ ಹೀಗಿದೆಯಲ್ಲ, ಕಮಾನ್ ಬೇಗ ರೆಡಿಯಾಗಿ ಬಾ, ಕ್ವಿಕ್. ಏನು ಹೇಳ್ತಿದ್ಯಾ ವರುಣ್? ನಿನಗೆ ಈಗಾಗಲೇ ವಿಷಯ ತಿಳಿದಿದೆ ಅಂದ್ಕೊಳ್ತೀನಿ. ಈಗ ನನ್ನ ಜೀವನ ಕತ್ತಲಾಗಿರೋದು ಸಾಲ್ದ, ಈ ಕುರುಡಿನ ಕಟ್ಕೊಂಡು ನಿನ್ನ ಜೀವನಕ್ಕೂ ಕತ್ತಲೆ ಕವಿಯಬೇಕಾ? ಇಲ್ಲ, ನಾನದಕ್ಕೆ ಒಪ್ಪಲ್ಲ. ನನ್ನ ವರುಣ್ ಯಾವಾಗಲೂ ಖುಷಿಯಾಗಿರಬೇಕು. ನೀನು ನನ್ನ ಮದುವೆ ಆದರೆ ಅದು ಸಾಧ್ಯ ಇಲ್ಲ. ನನ್ನಿಂದ ನಿನಗೆ ಬರೀ ತೊಂದರೆನೇ. ನನ್ನ ಮರೆತು ಬಿಡು ವರುಣ್. ಯಾರಾದರೂ ಚೆನ್ನಾಗಿರೋ ಒಳ್ಳೆ ಹುಡುಗಿ ಮದುವೆಯಾಗಿ ಖುಷಿಯಾಗಿರೋ. ಸರಿ ಆರು, ಹಾಗೆ ಮಾಡ್ತೀನಿ. ನಾನು ಬೇರೆ ಹುಡುಗಿನೇ ಮದುವೆ ಆಗ್ತೀನಿ. ಆದರೆ ಅದಕ್ಕೂ ಮೊದಲು ಕೊನೆ ಸಾರಿ ನಿನ್ನ ಜೊತೆ ಮಾತನಾಡಬೇಕು. ಪ್ಲೀಸ್, ಇದೊಂದು ಅವಕಾಶ ಮಾಡಿಕೊಡು. ಆರಾಧ್ಯ ರೂಮ್ ಬಾಗಿಲು ತೆಗೆದಳು. ವರುಣ್ ಆರಾಧ್ಯಾಳ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ಅವಳಿಂದ ಅವನನ್ನು ವಿರೋಧಿಸಲಾಗಲಿಲ್ಲ. ಅವಳ ಕಣ್ಣಿಂದ ಕಣ್ಣೀರು ಜಾರಿ ಅವನ ಕೈ ಸೇರಿತ್ತು. ನಾನು ಅಂದರೆ ನಿನ್ನ ಜೀವ ಅಂತ ಹೇಳಿದ್ನಲ್ಲ ಆರು, ಇಷ್ಟೇನ ನಿನ್ನ ಪ್ರೀತಿ? ನನ್ನ ಜೀವ ನೀನು ಅನ್ನೋದು ಕೂಡ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಅಂದ ಮೇಲೆ ನಿನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆಗೋಕೆ ನಾನು ಒಪ್ಕೊಳ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ? ನಿನಗೆ ಕಣ್ಣು ಕಾಣಿಸದೇ ಇದ್ರೆ ಏನು? ನೀನೇ ನಾನು, ನಾನೇ ನೀನು ಅಂದುಕೊಂಡಿರುವಾಗ ನಿನ್ನ ಕಣ್ಣಾಗಿ ಜೀವನ ಉದ್ದಕ್ಕೂ ನಾನಿರ್ತೀನಿ. ನಿನ್ನಿಂದ ನನಗೆ ತೊಂದರೆ ಅಂತ ಯಾರು ಹೇಳಿದ್ದು? ನೀನಿಲ್ಲ ಅಂದ್ರೇನೆ ನನಗೆ ತೊಂದರೆ. ನೀನಿಲ್ಲದೆ ಹೋದರೆ ನನ್ನ ಜೀವನನೇ ಶೂನ್ಯ ಆಗುತ್ತೆ ಕಣೆ. ನಿನ್ನ ಜೀವನ ಈಗ ಕತ್ತಲೆಯಾಗಿರಬಹುದು. ಆ ಕತ್ತಲೆಯನ್ನು ಓಡಿಸಿ ನನ್ನ ಪ್ರೀತಿ ಅನ್ನೋ ಬೆಳಕಿನಿಂದ ನಮ್ಮ ಜೀವನನ ಬೆಳಗಿಸ್ತೀನಿ. ನನ್ನ ಜೀವನ ನಿಜವಾಗಿಯೂ ಕತ್ತಲೆ ಆಗೋದು ಯಾವಾಗ ಗೊತ್ತಾ? ನೀನು ನನ್ನಿಂದ ದೂರ ಆದಾಗ. ಆಗ ನನ್ನ ಜೀವನ ನಿಜವಾಗಿಯೂ ಕತ್ತಲೆ ಆಗುತ್ತೆ. ನನ್ನ ಕಣ್ಣಿದ್ದು ಕುರುಡ ಆಗ್ತೀನಿ. ಹೀಗೇಳು, ನನ್ನ ಜೀವನದಿಂದ ದೂರ ಹೋಗಿ ನನ್ನ ಜೀವನನ ಕತ್ತಲೆ ಮಾಡ್ತೀಯ ನೀನು? ಹೇಳು ಆರು. ಅವನ ಮಾತುಗಳಿಂದ ಆರಾಧ್ಯಾಳ ಹೃದಯ ತುಂಬಿ ಬಂದಿತ್ತು. ಅವಳಿಗೆ ಅವಳ ತಪ್ಪಿನ ಅರಿವಾಗಿತ್ತು. ನನ್ನನ್ನು ಕ್ಷಮಿಸು ವರುಣ್, ಪ್ಲೀಸ್. ನನ್ನಿಂದ ನಿನಗೆ ತೊಂದರೆ ಆಗುತ್ತೆ ಅಂತ ಅಂದುಕೊಂಡೆ. ನಾನಿಲ್ಲ ಅಂದ್ರೇನೆ ನಿನಗೆ ತೊಂದರೆ. ಯಾಕಂದ್ರೆ ನಿನ್ನ ಜೀವನ ನಾನೇ ಅನ್ನೋದನ್ನ ಮರೆತು ಬಿಟ್ಟೆ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ ಕಣೋ. ಐ ಆಮ್ ಸಾರಿ ಕಣೋ. ಇನ್ಯಾವತ್ತೂ ನಿನ್ನ ದೂರ ಕಳಿಸಲ್ಲ ಎಂದು ಅವನ ಕೈ ಹಿಡಿದು ಹೇಳಿದಳು. ಅವಳ ಹಣೆಗೊಂದು ಮುತ್ತನಿಟ್ಟು, ದ್ಯಾಟ್ ಈಸ್ ಮೈ ಆರು, ಈಗ ನನ್ನ ಜೀವ ಉಳಿಸಿದೆ ಕಣೆ ನೀನು ಎಂದು ಅವಳನ್ನು ಮತ್ತೆ ಅಪ್ಪಿಕೊಂಡನು. ಜೀವ ನೀನು, ಜೀವನವೂ ನೀನು. ಈ ಜನ್ಮಕ್ಕಷ್ಟೇ ಅಲ್ಲ, 7 ಜನ್ಮದಲ್ಲೂ ಈ ಜೀವ ಬಯಸುವುದು ನಿನ್ನನ್ನು. 1000 ತೊಂದರೆ ಬರಲಿ, ಬಾಳಿನಲ್ಲಿ ನಿನ್ನ ಹೆಜ್ಜೆಗೆ ಜೊತೆಯಾಗಿ, ನೆರಳಿಗೆ ಕಾವಲಾಗಿ ಜೊತೆ ಇರುವೆ ಕೊನೆ ಉಸಿರು ಇರುವವರೆಗೂ. ಜೊತೆ ಬರುವೆ ಉಸಿರು ನಿಂತ ನಂತರವೂ, ಏಕೆಂದರೆ ಈ ಜೀವ ನಿನಗೆ ಮುಡಿಪು ಎಂದೆಂದಿಗೂ. ಈ ಜೋಡಿ ಹಕ್ಕಿಗಳ ನಿಷ್ಕಲ್ಮಶವಾದ ಸ್ವಚ್ಛಂದ ಪ್ರೀತಿಯನ್ನು ಕಂಡು ಅವರ ತಂದೆ ತಾಯಿಯಂದಿರು ಹರ್ಷಿಸಿದರು. ಇವರು 100 ಕಾಲ ಹೀಗೆ ಇರಲಿ ಎಂದು ಮನದಲ್ಲೇ ಹಾರೈಸಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.